ನೋಡ್ತಾ ಇದ್ರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಅದು ಹಾಸನ ಮತ್ತೆ ಆಲೂರು ನಡುವಿನ ಕಟ್ಟಕಡೆಯ ಗ್ರಾಮ. ಹಾಸನದಿಂದಲೂ ಅದು ಕಟ್ಟಕಡೆ ಗ್ರಾಮ, ಆಲೂರು ಕಡೆಯಿಂದಲೂ ಕಟ್ಟಕಡೆ ಗ್ರಾಮ. ಆದ್ರೆ ಈ ಗ್ರಾಮದ ಈ ಕಟ್ಟಕಡೆಯ ಒಂದು ಜಾಗ ಇದೆಯಲ್ಲ, ಇಲ್ಲಿ ಒಂದು ಕೆರೆ ಏರಿ ಇದೆ. ಆ ಕೆರೆ ಏರಿ ಎಷ್ಟು ಕಿರಿದಾದ ಕೆರೆ ಏರಿ ಅಂತ ಅಂದ್ರೆ, ಕಳೆದ ತಿಂಗಳಷ್ಟೇ, ಇನ್ನೊಂದು ತಿಂಗಳು ಮಾಸಿಲ್ಲ ಊರಿನಲ್ಲಿ ಆ ಛಾಯೆ. ಓರ್ವ ವ್ಯಕ್ತಿ 25 ವರ್ಷದ ಯುವಕ ತನ್ನ ಬದುಕಿನಲ್ಲಿ ಅದೆಷ್ಟು ಕನಸು ಕಟ್ಕೊಂಡಿದ್ನೋ, ಅವರ ಮನೆಯವರು ಆತನಿಂದ ಎಷ್ಟು ಕನಸು ಕಟ್ಕೊಂಡಿದ್ರು, ಆ ಕೆರೆ ಏರಿ ಮೇಲೆ ಮುಂದೆ ಹೋಗ್ಲಿಕ್ಕೆ ಆಗದೆ ಬಿದ್ದು ಸಾವನ್ನಪ್ಪಿದ್ದಾನೆ. ಇಷ್ಟೆಲ್ಲ ಆದ್ರೂ ಕೂಡ ಈ ಗ್ರಾಮದ ಕೆರೆ ಏರಿಯನ್ನ ಅಗಲೀಕರಣ ಮಾಡಬೇಕು ಅಂತಕ್ಕಂಥ ಕೂಗು ಇವತ್ತು ನಿನ್ನೆಯಿಂದಲ್ಲ, ಸುಮಾರು 15-20 ವರ್ಷದಿಂದಲೂ ಕೂಡ ಈ ಗ್ರಾಮಸ್ಥರು ಕೆರೆ ಏರಿಯನ್ನ ಅಗಲೀಕರಣ ಮಾಡಬೇಕು, ನಮಗೆ ಆಲೂರಿಂದ ಹಾಸನಕ್ಕೆ ಬರ್ತಕ್ಕಂಥ ರಸ್ತೆ ಇರೋದಿದೊಂದೇ, ಹಾಗಾಗಿ ದೊಡ್ಡ ಮಾಡಿಕೊಡಿ, ಅಗಲೀಕರಣ ಮಾಡಿಕೊಡಿ, ಈ ಕೆರೆಗೊಂದು ತಡೆಗೋಡೆ ಕಟ್ಟಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತವರೆಗೂ ಜನಪ್ರತಿನಿಧಿಗಳು ಯಾರು ಇದಕ್ಕೆ ಕ್ಯಾರೆ ಅಂತ ಇಲ್ಲ, ಅಧಿಕಾರಿಗಳು ಇವ್ರ ಕಷ್ಟ ಕೇಳ್ತಾ ಇಲ್ಲ. ಹಾಗಿದ್ರೆ ಯಾವ ಗ್ರಾಮ ಇದು, ಆ ಜನರ ಸಮಸ್ಯೆ ಏನು, ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಇದು ಆಲೂರು ತಾಲೂಕಿನ ದೊಡ್ಡ ಕಣಗಾಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಟಿಹಳ್ಳಿ ಅಂತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 15-20 ವರ್ಷ ಆಯ್ತು ರೀ ಜನ ಇಲ್ಲಿ ಇರ್ತಕ್ಕಂಥ ಕೆರೆ ಏರಿಯನ್ನ ಅಗಲೀಕರಣ ಮಾಡಬೇಕು ಅಂತ ಬೇಡಿಕೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಇದೇ ಕಾರಣಕ್ಕೆ ನೀವು ನಂಬ್ತಿರೋ ಇಲ್ವೋ, ಅಲ್ಲಿ ಹೇಳ್ತಾ ಇದ್ರು ಜನ, 3 ಬಾರಿ ಗೆಲ್ಸಿದ್ವಿ, H.K. ಕುಮಾರಸ್ವಾಮಿ ಅವ್ರನ್ನ 3 ಬಾರಿ ಗೆಲ್ಸಿದ್ವಿ, ಕೆಲಸ ಮಾಡ್ಕೊಡ್ಲಿಲ್ಲ. ಪ್ರತಿ ಸಲ ಚುನಾವಣೆ ಬಂದಾಗ ಎಸ್ ಮಾಡ್ಕೊಡ್ತೀನಿ, ನೆಕ್ಸ್ಟ್ ಮಾಡ್ಕೊಡ್ತೀನಿ ಅಂತ ಅಂದ್ರು, ಮಾಡ್ಕೊಡ್ಲಿಲ್ಲ. ಕೊನೆಗೆ ಯಾವ ಹಂತಕ್ಕೆ ಅಂತ ಅಂದ್ರೆ, ಊರಿನ ದೇವಿರಮ್ಮ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಮಾತು ಕೊಟ್ಟಿದ್ರಂತೆ H.K. ಕುಮಾರಸ್ವಾಮಿ ಅವರು, ನಾನು ಕೆರೆ ಏರಿಯನ್ನ ಅಗಲೀಕರಣ ಮಾಡ್ಕೊಡ್ತೀನಿ ಅಂತ. ಮಾಡ್ಕೊಡ್ಲಿಲ್ಲ. ಸೊ ಜನ ಎಷ್ಟು ಹೇಳಿದ್ರು ಮಾಡ್ಲಿಲ್ವಲ್ಲ ಅಂತ ಈ ಸಲ ಒಂದು ಬದಲಾವಣೆಯನ್ನ ತಂದ್ರು. 3 ಬಾರಿ ಶಾಸಕರಾಗಿದ್ದಂತ H.K. ಕುಮಾರಸ್ವಾಮಿ ಅವರನ್ನ ಸೋಲಿಸಿ ಸಿಮೆಂಟ್ ಮಂಜು ಅವರನ್ನ ಶಾಸಕರು ಮಾಡಿದ್ರು. ಹಾಗಿದ್ರೆ ಶಾಸಕರು, ನೂತನ ಶಾಸಕರು ಸಿಮೆಂಟ್ ಮಂಜು ಅವರು, ಅವರಾದ್ರೂ ಇವ್ರ ಕಷ್ಟ ಕೇಳಿದ್ರ, ಅವರಾದ್ರೂ ಇವ್ರ ಸಮಸ್ಯೆಗೆ ಆಲಿಸಿದ್ರ ಅಂದ್ರೆ, ಪ್ರತಿ ಸಲ ಹೋಗಿ ಕೇಳಿದಾಗ್ಲೂ ಅನುದಾನ ಬರ್ತಾ ಇಲ್ಲ, ಅನುದಾನ ಬಂದಾಗ ಮಾಡ್ಕೊಡ್ತೀನಿ, ಅನುದಾನ ಬರ್ತಾ ಇಲ್ಲ, ಅನುದಾನ ಬಂದಾಗ ಮಾಡ್ಕೊಡ್ತೀನಿ ಅಂತ ಭರವಸೆಯಲ್ಲೇ ಕಾಲವನ್ನ ಕಳೀತಾ ಇದ್ದಾರೆ. ಜನರು ಅವರ ಭರವಸೆಯನ್ನ ನಂಬಿ ಆಶ್ವಾಸನೆಗಳನ್ನ ಕೇಳಿ ಕೇಳಿ ಸುಸ್ತಾಗೋಗಿದ್ದಾರೆ. ಅಲ್ಲಿ ಜನ ಹೇಳ್ತಾ ಇದ್ರು, ಅವರ ಮಾತು ಆಕ್ರೋಶದ ನುಡಿಗಳು ಹೊರ ಹಾಕ್ತಾ ಇದ್ರು. ಈ ರಾಜಕಾರಣಿಗಳು ಅಂತಕ್ಕಂಥವ್ರಿಗೆ ಮಾನ ಮರ್ಯಾದೆ ಇಲ್ವೇಂದ್ರಿ, ಎಷ್ಟು ಬಾರಿ ಅವ್ರ ಮನೆಗೆ ಹೋಗ್ಬೇಕು, ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳಕ್ ಬರ್ತಾರೆ ನಮ್ಮ ಹತ್ರಕ್ಕೆ, ಅದಾದ್ಮೇಲೆ ಬಣ್ಣ ಬಣ್ಣದ ಮಾತುಗಳು ಕಟ್ಟಿ ಭರವಸೆಗಳು ಕಟ್ಟಿ ಹೋಗ್ತಾರೆ, ಆದ್ರೆ ಕೆಲಸ ಮಾಡೋದಿಲ್ಲ. ನಾವು ನಮ್ಮೂರಿಗೆ ಬೇರೆ ಇನ್ಯಾವ ಅನುದಾನ ಕೇಳ್ತಾ ಇಲ್ಲ, ನಾವು ನಮ್ಮೂರಿಗೆ ಬೇರೆ ಇನ್ಯಾವುದೋ ಕೆಲಸ ಮಾಡ್ಕೊಡಿ ಅಂತ ಕೇಳ್ತಾ ಇಲ್ಲ. ಕರೆಂಟ್ ಇಲ್ಲ ಪರವಾಗಿಲ್ಲ, ನಾವ್ ಹೆಂಗೋ ಹಳ್ಳಿ ಜನ ಕರೆಂಟ್ ಇಲ್ದೋದ್ರು ಓಡಾಡ್ತೀವಿ, ಬೀದಿ ದೀಪ ಇಲ್ದೋದ್ರು ಓಡಾಡ್ತೀವಿ, ಕನಿಷ್ಠ ಈ ಕೆರೆ ಏರಿ ದೊಡ್ಡ ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂಡ್ ಅಲ್ಲಿಯ ಗ್ರಾಮಸ್ಥರು ಒಕ್ಕೊರಲಾಗಿ ಈಗ ಆಲ್ರೆಡಿ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಮುಂದಿನ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಈಗ ನಡೆಯುತ್ತಲ್ಲ ಸದ್ಯದಲ್ಲೇ, ಆ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮ ಊರಿನ ಕೆರೆ ಏರಿಯನ್ನ ಅಗಲೀಕರಣ ಮಾಡದಿದ್ರೆ ಮುಂದಿನ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ನಾವು, ಯಾವ ರಾಜಕಾರಣಿನೂ ಈ ಕಡೆಗೆ ಬರಕ್ ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾಕೆ ಜನರ ಆಕ್ರೋಶದ ಕಟ್ಟೆ ಹೊಡೆದಿದೆ ಅನ್ನೋದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಇದೇ ಕೆರೆ ಏರಿ ಮೇಲೆ, ಕಿರಿದಾದ ಕೆರೆ ಏರಿ ಮೇಲೆ ಆಯ ತಪ್ಪಿ ಬಿದ್ದು 25 ವರ್ಷದ ಒಬ್ಬ ಯುವಕ ಸಾವನ್ನಪ್ಪಿದ್ದಾರೆ ಟ್ರ್ಯಾಕ್ಟರ್ ಬಿದ್ದು. ಇನ್ನೂ 1 ತಿಂಗಳಾಗಿದೆ. ಮೊನ್ನೆ ಅಷ್ಟೇ ಯಾವುದೋ ಒಂದು ಆಟೋ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮಳೆ ಸಂದರ್ಭ ಜಾರಿ ಕೆರೆ ಒಳಗಡೆ ಬಿದ್ದೋಗ್ಬಿಟ್ಟಿದೆ. ನಿನ್ನೆ ಅಷ್ಟೇ ನಾವು ಸುದ್ದಿಯನ್ನ ಕವರ್ ಮಾಡಕ್ ಹೋಗಿದ್ವಿ. ಅವತ್ತಿನ್ನು ಬೆಳಿಗ್ಗೆ ನಾವು 10-11 ಗಂಟೆ ಹೋಗೋ ಅಷ್ಟ್ರಲ್ಲಿ 4 ಜನ ಬೈಕಲ್ಲಿ ಬಿದ್ದಿದ್ರಂತೆ ಜಾಗದಲ್ಲಿ. ಅಲ್ಲಿ ಜನ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಯಾರೊಬ್ರು ಕೂಡ ಇಲ್ಲಿ ಕೇಳ್ತಾ ಇಲ್ಲ ನಮ್ಮ ಕಷ್ಟವನ್ನ ಅಂತಕ್ಕಂಥದ್ದು ಆ ಗ್ರಾಮಸ್ಥರ ನೋವು. ಅಂಡ್ ಇದ್ರ ಜೊತೆಗೆ ಏನಾಗ್ಬಿಟ್ಟಿದೆ, ಕಿರಿದಾದ ಕೆರೆ ಏರಿ ಅನ್ನೋದು ಒಂದು, ಇಲ್ಲಿ ನಿರಂತರವಾಗಿ ಟ್ರ್ಯಾಕ್ಟರ್ ಬಿದ್ದು ಸಾವನ್ನಪ್ಪಿದ್ರು, ಮೊನ್ನೆ ಆಟೋ ಬಿದ್ದಿತ್ತು, ಬೈಕರು ಬೀಳ್ತಾ ಇದ್ದಾರೆ, ಇವೆಲ್ಲ ಮತ್ತೊಂದ್ ಕಡೆ. ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಕೆರೆ ಏರಿಯಲ್ಲಿ ಬಿರುಕು ಬಿಡ್ತಾ ಇರ್ತಕ್ಕಂಥದ್ದು.
ಕೆರೆ ಏರಿ ಬಾಯಿ ತೆರಿತಾ ಇದೆ. ಹಾಗಾಗಿ ಜನರ ಆತಂಕ ದುಪ್ಪಟ್ಟಾಗ್ತಾ ಇದೆ. ಈಗ ಆಲ್ರೆಡಿ ರಾಜಕಾರಣಿಗಳು, ಅಧಿಕಾರಿಗಳು ಇವರೆಲ್ಲ ನಂಬ್ಕೊಂಡ್ರೆ ನಮ್ದು ಯಾವ ಕೆಲಸವೂ ಆಗಲ್ಲ ಅನ್ನುವ ಅರಿವಿರುವ ಜನ ಕಳೆದ 15 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಬಗ್ಗೆ ಬೇಡಿಕೆ ಇಟ್ಕೊಂಡು ಬಂದು ಈ ರಾಜಕಾರಣಿಗಳಿಂದ 50 ಪೈಸದ ಉಪಯೋಗ ಆಗಲ್ಲ ಅಂತ ಗೊತ್ತಿರೋ ಜನ ಕೆರೆ ಏರಿ ಬಾಯಿ ತೆರಿತಾ ಇರಬೇಕಾದ್ರೆ ಇವರೇ ಸ್ವತಃ ಅಲ್ಲಿ ಕಲ್ಲು, ಮಣ್ಣು ಇವೆಲ್ಲವನ್ನ ಹಾಕಿ ಅದೇನ್ ಬಿರುಕು ಬಿಟ್ಟಿದೆ ಅದನ್ನ ಸರಿಪಡಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಮತ್ತೆ ಬಿರುಕು ಬಿಡ್ತಾ ಇದೆ, ಗೆರೆ ಹೊಡಿತಾ ಇದೆ. ಆತಂಕ ಜನರಲ್ಲಿ, ಭಯದ ವಾತಾವರಣ ಜನರಲ್ಲಿ. ಯಾವ ಕ್ಷಣದಲ್ಲಿ ಇದು ಕುಸ್ತೋಗ್ಬಿಡುತ್ತೋ, ಬಿದ್ದೋದ್ರೆ ಕತೆ ಏನು ಅಂತಕ್ಕಂಥ ಆತಂಕ ಗ್ರಾಮಸ್ಥರಲ್ಲಿ. ನಾವೆಲ್ಲ ಅಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ನಾನು ಹುಡ್ತಾಗಿಂದಲೂ ಇಲ್ಲಿಗೆ ರೋಡ್ ಟಾರ್ ಹಾಕಿರೋದು ನೋಡಿಲ್ಲ, ನಾನು ಸಿಮೆಂಟ್ ಹಾಕಿರೋದು ನೋಡಿಲ್ಲ ಅಂತ. ಕಾರಣ ಏನು? ಅದು ಅರ್ಧ ಹಾಸನಕ್ಕೆ ಸೇರುತ್ತಂತೆ, ಅರ್ಧ ಆಲೂರಿಗೆ ಸೇರುತ್ತಂತೆ. ಬಟ್ ಕ್ಷೇತ್ರ ಅದು ಆಲೂರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದಾಗಿರೋದ್ರಿಂದ ಸಿಮೆಂಟ್ ಮಂಜು ಅವರು ಇವ್ರನ್ನ ಕೇಳ್ತಾ ಇದ್ದಾರೆ. ಹಂಗಾಗಿ ಏನಾಗ್ಬಿಟ್ಟಿದೆ, ಹಾಸನದವ್ರು ಮಾಡ್ಲಿ ಆಮೇಲೆ ನಾವು ಮಾಡೋಣ ಅಂತ ಆಲೂರರು, ಆಲೂರವ್ರು ಮಾಡ್ಲಿ ತಡಿ ಆಮೇಲೆ ನಾವು ಮಾಡೋಣ ಅಂತ ಹಾಸನದವರು. ಹಿಂಗೆ ಇಬ್ರು ಕಿತ್ತಾಡ್ತಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಸ್ಥಿತಿ ಆ ಗ್ರಾಮಸ್ಥರದಾಗೋಗ್ಬಿಟ್ಟಿದೆ. ಒಂದೇ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲಿ ಹಾಸನಕ್ಕೆ ಬರೋ ರಸ್ತೆ. ಈ ರಸ್ತೆ ಇವತ್ತು ಕಿರಿದಾಗಿ ಹೋಗ್ಬಿಟ್ಟಿದೆ, ಬಾಯಿ ತೆರಿತಾ ಇದೆ, ಜನ ಇಲ್ಲಿ ಓಡಾಡಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ಅನ್ನೋ ಸ್ಥಿತಿಯಲ್ಲಿ ಜನ ಇದ್ದಾರೆ. ಎಸ್, ಬೇರೆ ಆಲ್ಟರ್ನೇಟಿವ್ ದಾರಿನೇ ಇಲ್ವಾ? ಇದೇ ದಾರಿ ಇದೆ, ಬೇರೆ ಇದೆ. ದೊಡ್ಡ ಕಾಣ್ಗಾಲ್ಗೆ ಹೋಗಿ ಕಂದ್ಲಿಗೆ ಹೋಗಿ ಆ ಮಾರ್ಗದಿಂದ ಬರೋಕ್ ಮತ್ತೊಂದು ದಾರಿ ಇದೆ. ಇನ್ನೊಂದು ವರ್ತಿಕೆರೆ ಬೈಲಳ್ಳಿ ಮಾರ್ಗವಾಗಿ ಹಾಸನಕ್ಕೆ ಬರ್ತಕ್ಕಂಥ ದಾರಿ ಇದೆ. ಆದ್ರೆ ಕಣ್ಣಿಗೆ ಕಾಣುವ ರಸ್ತೆಯನ್ನ 16 ಕಿಲೋಮೀಟರ್ ಸುತ್ಕೊಂಡ್ ಬರ್ಬೇಕಾದಂತ ಪರಿಸ್ಥಿತಿ. ಕಾರಣ ಇದೊಂದು ಸೇತುವೆಯನ್ನ ಸರಿಪಡಿಸ್ತಾ ಇರ್ತಕ್ಕಂಥದ್ದು. ಸೇತುವೆ ಅಂತ ಅಂದ್ರೆ ಕೆರೆ ಏರಿಯನ್ನ ಸರಿಪಡಿಸ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲಿ ಜನರ ಆಗ್ರಹ ಒಂದೇ, ನಾನಾಗ್ಲೇ ಹೇಳನಲ್ಲ, ನಮ್ಮ ಊರಿಗೆ ಬೇರೆ ಯಾವ್ದು ಅನುದಾನ ಕೇಳಲ್ಲ ನಾವು, ನಮಗೆ ಬೇರೆ ಯಾವ ಕೆಲಸನೂ ಮಾಡ್ಕೊಡ್ಬೇಡಿ ನೀವು, ಪರವಾಗಿಲ್ಲ. ಆದ್ರೆ ಈ ಕೆರೆ ಏರಿಯನ್ನ ಅಗಲೀಕರಣ ಮಾಡಬೇಕು, ತಡೆಗೋಡೆ ನಿರ್ಮಾಣ ಮಾಡಬೇಕು. ಒಂದು ಸಾವು ಸಂಭವಿಸಿದೆ ಈಗ ಆಲ್ರೆಡಿ. ಏನೋ ಕುಟುಂಬಕ್ಕೆ ಪರಿಹಾರ ಇನ್ನೂ ಕೂಡ ಕೊಟ್ಟಿಲ್ಲ, ನಾಳೆ ಬಂದು ಕೊಡ್ತೀರಿ ಒಂದ್ ಚೆಕ್ ಅನ್ನ. ಆದ್ರೆ ಹುಡುಗ ಬದುಕಿದ್ರೆ ಎಷ್ಟು ದುಡಿತಾ ಇದ್ದ, ಎಷ್ಟು ಆಸರೆ ಆಗ್ತಾ ಇದ್ದ ಆ ಕುಟುಂಬಕ್ಕೆ. ಯಾವ್ದೋ 2 ಲಕ್ಷ 1 ಲಕ್ಷ ಚೆಕ್ ಕೊಟ್ಟ ಕ್ಷಣಕ್ಕೆ ಹೋದ ಒಂದು ಜೀವ ವಾಪಸ್ ಬರುತ್ತಾ? ಹೋದ ಜೀವ ವಾಪಸ್ ಬರುತ್ತಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಕೊಡೋ ತಾಕತ್ತು ಯಾರಿಗಾರು ಇದೆಯಾ ನಿಮ್ಗಳಿಗೆ, ಅಧಿಕಾರಿಗಳಿಗಾಗಿರ್ಲಿ, ರಾಜಕಾರಣಿಗಳಿಗಾಗಿ? ಆ ಕುಟುಂಬಕ್ಕೆ ಹೋಗೊಂದ್ ದಿವಸ ಸಾಂತ್ವನ ಹೇಳಿ ಪೇಪರ್ ಟಿವಿಲಿ ಫೋಟೋ ಹಾಕ್ಸ್ಕೊಬಹುದು ನೀವು, ಆದ್ರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಕ್ಕಾಗ್ತದ? ಯಾರೋ ಒಬ್ಬ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾನೆ. ಮೊನ್ನೆ ಒಂದು ಆಟೋ ಬಿದ್ದಿತ್ತು, ಆ ವಿಡಿಯೋನು ಇದೆ, ಯಾರೋ ಗ್ರಾಮಸ್ಥರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಹೀಗೆ ಸಾವು ನೋವುಗಳಿಗೆ ಆಹ್ವಾನ ಕೊಡ್ತಾ ಇರ್ತಕ್ಕಂಥ ಒಂದು ಜಾಗವನ್ನ, ಆಹ್ವಾನ ಕೊಡ್ತಾ ಇರ್ತಕ್ಕಂಥ ಒಂದು ಕೆರೆ ಏರಿಯನ್ನ ಸರಿಪಡಿಸಕ್ಕೆ ಇದೇನು ದೊಡ್ಡ ಇದಾಯ್ತು. ಇಚ್ಛಾಶಕ್ತಿ ಇದ್ದಿದ್ರೆ ಎಷ್ಟೊತ್ತಿಗೆ ಮಾಡ್ಬೋದಾಗಿತ್ರಿ. ಪಾಪ ಸಿಮೆಂಟ್ ಮಂಜು ಅವರು ಅನುದಾನ ಬರ್ತಾ ಇಲ್ಲ. ನಾನು ಹಳೆ ಶಾಸಕರ ಬಗ್ಗೆ ಮಾತಾಡಕ್ ಹೋಗಲ್ಲ, ಯಾಕೆ ಅಂದ್ರೆ 3 ಬಾರಿ ಆಶ್ವಾಸನೆ ಕೊಟ್ಟಿದ್ರು, ಅವ್ರು ಕೆಲಸ ಮಾಡಿಲ್ಲ, ಅದಕ್ಕೆ ಜನ ಸೋಲ್ಸಿದ್ದಾರೆ. ಅವ್ರು ಮಾಡಿಲ್ಲ ಅಂತ ನಿಮ್ಮನ್ನ ಕರ್ಕ ಬಂದಿರ್ಬೇಕಾದ್ರೆ ಅದ್ ಮಾಡ್ಬೇಕಾಗಿರೋ ಜವಾಬ್ದಾರಿ ಹೊಸ ಶಾಸಕರ ಹೆಗ್ಲ ಮೇಲಿರುತ್ತೆ. ಅನುದಾನ ಬಂದಿಲ್ಲ, ಅಷ್ಟುದ್ದೊಂದು ಕೆರೆ ಏರಿಯನ್ನ ನೀವು ಅಗಲೀಕರಣ ಮಾಡಿ ಅಲ್ಲಿಗೊಂದು ತಡೆಗೋಡೆ ನಿರ್ಮಾಣ ಮಾಡಿ ಸ್ಟೋನ್ ಪಿಚ್ಚಿಂಗ್ ಮಾಡ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾ? 100 ಕೋಟಿ ಬೇಕಾ? ಇಚ್ಛಾಶಕ್ತಿ ಅಷ್ಟೇ. ಅಲ್ಲಿ ಯಾರೊಬ್ರು ಯುವಕ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನಿಮ್ ಊರಿಗೊಂದು ರೋಡ್ ಇಲ್ಲ ಅಂತ ಹೇಳಿ ಹೆಣ್ಣು ಕೊಡ್ತಾ ಇಲ್ಲ ಸಾರ್. ಊರಿಗೆ ಹೋಗ್ಕೊಂಡ್ ಚೆನ್ನಾಗಿರೋ ರೋಡೇ ಇಲ್ಲ, ನಿಮ್ ಊರಿಗೊಂದು ರೋಡ್ ಇಲ್ಲ ಅಂತ ಹೆಣ್ಣು ಕೊಡ್ತಾ ಇಲ್ಲ ನಮಗೆ ಮದುವೆ ಆಗಕ್ಕೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ರು. ಅಲ್ಲಿಯ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ. ಅವರ ಆಕ್ರೋಶದ ನುಡಿಗಳೇನು, ಅವರ ಅಸಮಾಧಾನ ಏನು, ಏನ್ ಮಾತಾಡ್ತಾ ಇದ್ದಾರೆ ಒಮ್ಮೆ ಕೇಳ್ಕೊಂಬನ್ನಿ. ಸರ್, ನಮ್ದು ಕಾಟಿಹಳ್ಳಿ ಗ್ರಾಮ. ಇಲ್ಲಿಂದ 3-4-6 ಕಿಲೋಮೀಟರ್ ಕಂದ್ಲಿದೆ. ನಮ್ಮ ಕಡಿಮೆ 25 ಹುಡುಗರು ಇದಕ್ಕೆ ಹಾಸನಕ್ಕೆ ಹೋಗ್ತಾರಲ್ಲ, ಕಂದ್ಲಿಗೆ ಹೋಗ್ತಾರೆ ಸ್ಕೂಲ್ಗೆ. ಅವರು ಇಲ್ಲಿ ಬರೋಕ್ಕಾಗಲ್ಲ ಅಂತಾರೆ. ಆಮೇಲೆ ಈಗ ನಾವು ಮಳೆ ಜಾಸ್ತಿ ಆದರೆ ಕಂದ್ಲಿಂದ ಆಟ ಮಾಡ್ಕೊಂಡು 300 ರೂಪಾಯಿ ಕೇಳ್ತಾರೆ ಸರ್. ಬಸ್ಸಿಗೆ ಕೊಡೋದು 20 ರೂಪಾಯಿ, ಆಟ ಕೊಡೋದು 300 ರೂಪಾಯಿ. ನಾವೇನು ಮಾಡ್ಬೇಕು ರೈತರು? ಈಗ ನಾವೇನೋ ಅರ್ಜೆಂಟ್ ಹೋಗ್ಬೇಕು, ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಈ ರೋಡಲ್ಲಿ. ಆಟೋದಲ್ಲಿ ಬರೋಲ್ಲ ನೋಡಿ. ಅಲ್ಲೊಂದು ಮೌರಿ ಇದೆ ಒಡೆದೋಕಾಯ್ತು ಈಗ. ಆಮೇಲೆ ಮೇಲೆ ಒಂದು ಮೌರಿ ಕೊಟ್ಟಿಲ್ಲ, ಎಲ್ಲ ಫುಲ್ಲು ರೈತರು ಹೊಲ ಮೇಲೆಲ್ಲ ಹರಿತಿದ್ದಾವೆ. 2 ಸತಿ ಬಿಲ್ಲ ಐತೆ. ಆದರೆ ನಾವು MLA ತಕ್ಕ ಹೋಗಿ 3 ಸತಿ ಭೇಟಿ ಮಾಡಿದ್ದೀವಿ, ಆದರೂ ನಮ್ಮ ಕಡೆಗೆ ಗಮನ ಕೊಡ್ತಾ ಇಲ್ಲ.
ನಮ್ಮ ಮಂಜಣ್ಣರು ಮಂಜಣ್ಣವ್ರ ತಗೋದು ಕುಮಾರಸ್ವಾಮಿ ಎಚ್ ಕೆ ಕುಮಾರಸ್ವಾಮಿ ತಗೋ 3 ಸಲ ಹೋಗಿದ್ದೀವಿ. 15 ವರ್ಷ ಮಾಡಿದ್ದಾರೆ ಅವರು. ಬರೋದು ನಮ್ಮ ಕಣದಳ್ಳಿ ಮಂಜಣ್ಣರೆಲ್ಲ ಬಂದರು, ಇಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಗೆದಿಸ್ಕೊಡಿ, ನಿಮ್ಮವ್ರು ಓಟ್ ಕೊಡಿ ಹಂಗೆ ಅಂತ ಕೇಳಿ ಹೋಗ್ತಾರೆ. ನಮ್ಮೆಲ್ಲ ಬರೀ ಕೇಳ್ತಾರೆ, ಬಂದುಬಿಟ್ಟು ನಾಳೆ ಬಂದು ಮಾಡ್ತೀವಿ ಅದು ಒಂದು ಮಾಡ್ತಾರೆ ಕೇಳ್ತಾರೆ, ಏನೂ ಮಾಡಲ್ಲ ಯಾರೂ. ನಮಗೆ ಭಾರಿ ಬೇಜಾರಾಗ್ತೈತೆ. ಈ ಮುಂದೆ ಎಲೆಕ್ಷನ್ ಬರ್ತಾ ಇದ್ದಾವಲ್ಲ ಈಗ ಸರ್, ಯಾವ ಸರ್ಕಾರ ಆದ್ರೇನು ನಮ್ಮೂರು MLAಗೆ ಮಾನ ಮರ್ಯಾದಿಲ್ವಾ? ಇಲ್ವೇನ್ರಿ ಒಲಿ ಹೇಳಿ? ಅವ್ರ ಮನೆ ಏನಾರು ಪಕ್ಕದಲ್ಲಾದರೆ ತುಂಬ ಹೋಗಿ ಅದು ಪೊಲೀಸ್ ಸಮೇತವಾಗಿ ನಿಂತ್ಕೋತಾರೆ. ಹಂಗಾತು ಹಿಂಗೋತಂತ. ಇಲ್ಲೇ ಮೊನ್ನೆ ಒಂದು ಟ್ಯಾಕ್ಟ್ರ್ ಉಂಟ್ಕೊಂಡು ಒಬ್ಬ ಹುಡುಗ ಸತ್ತೋದ, ಅವನಿಗೆ ಪರಿಹಾರ ಕೊಡಲಿಲ್ಲ. ಪರಿಹಾರ ಕೊಡ್ತಾರೆ ಅವ್ನ ಜೀವನದಲ್ಲಿ ಎಷ್ಟು ದುಡಿಬೋದು ಮನುಷ್ಯ, ಎಷ್ಟು ದುಡಿಬೋದು ಅಲ್ವಾ? ಸಾಯತಂಗ ಅವನು ಒಬ್ಬ ಮನುಷ್ಯ 22 ವರ್ಷ ಹುಡುಗ ಸತ್ತ ಇಲ್ಲಿ. ಅವ್ನು ಸರಿ ಅವನು ವಯಸ್ಸು 60 ವರ್ಷ ಎಷ್ಟು ದುಡಿತಾನೆ? ಲಕ್ಷಾಂತರ ರೂಪಾಯಿ ಕೊಡ್ತು, ಕೋಟ್ಯಾಂತರ ರೂಪಾಯಿ ದುಡಿತಾನೆ ಅವನು ಎಷ್ಟು ಕೊಟ್ಟರು ಪರಿಹಾರ ಕೊಟ್ಟರೆ ಅವತ್ತು? ಇಲ್ಲ. ಅದನ್ನೂ ಹೋಗಿ ಕೇಳಿದ್ವಿ ನಾವು, ಅದಕ್ಕೂ ಇಲ್ಲ ನಾವು ಮಾಡ್ಕೊಡ್ತೀವಿ. ಎಷ್ಟು ದಿವಸ ಕೇಳ್ಬೇಕ್ರಿ ಸರ್ ಹೇಳಿ ನೋಡಿ ನೀವು? ಅವ್ರಿಗೇನು ಮಾನ್ಯತೆ ಇದೆಯಾ ಅವಲ್ಲಿ ಹೇಳಿ ಅಲ್ವಾ? ನಮ್ದು ಇವತ್ತು ಡೈರಿ ನಡೀತೈತೆ. ಇವತ್ತು 2 ಕಿಲೋಮೀಟ್ರಲ್ಲಿ ಹಾಲು ತೊಗೋಬೇಕು, 8 ಕಿಲೋಮೀಟ್ರ್ ಸುತ್ತ ಬರ್ತದಾನೆ. ನಾವು ಕೈಯಿಂದ ದುಡ್ಡು ಹಾಕ್ಕೊಡ್ತಾಯಿದ್ದೀವಿ. ಇವತ್ತು ರೈತರು 1 ಲೀಟ್ರ್ 2 ಲೀಟ್ರ್ ಹಾಲು ತತ್ತಾರೆ. ಕೊಡೋದು ನೋಡ್ರಿ 30 ರೂಪಾಯಿ ರೈಟು. ಅವನಿಗೆ ಬಾಡಿಗೆ ನಾವು 3,000 ಕೊಡ್ತಾ ಕೂತ್ತಾರೆ. ನಾವು ರೈತರಿಗೆ ಏನು ಕೊಡೋದು? ಹಾಂ, ಇವತ್ತು ಒಂದು ನೆಂಟರು ಬರ್ತಾರೆ ಕಣ್ಲಿಗೆ, ಕಣಗಾಲ್ ಕಾಟಿಯಲ್ಲಿ ಅಂದ್ರೆ ಸಾಕು, ಬರೋಲ್ಲ ಕಣ್ರಿ ಅಂತಾರೆ. ಇವತ್ತೊಬ್ಬರು ಹೊರಗಡೆಗೆ ಒಂದು ಮದುವೆ ಅದು ಇದಕ್ಕೆ ಹೋಗ್ರೆ ಕಾಟಿಯಲ್ಲಿ ಒಂದು ಉಗಿತಾರೆ ನಮ್ಮ ಮಕ್ಕ ನಮಗೆ. ಅಲ್ಲ ಕಣ್ರಿ, ನಿಮ್ಮ ಪಕ್ಕದಲ್ಲಿ ಎಂತೆಂಥ ಹಳ್ಳಿಗೆ ಹೋಗಿ ಅಷ್ಟೊಂದು ರೋಡ್ ಆಗಿದ್ದಾವೆ. ಇಡೀ ನಮ್ಮ ದುದ್ದ ಹೋಬ್ಳಿಗೆ ಹೋಗ್ರಿ ಎಂತೆಂಥ ಎಲ್ಲಿ ಹೊಲ್ತಕ್ಕೆಲ್ಲ ರೋಡು, ಇಡೀ ಸಾರ್ವಜನಿಕ ರೋಡ್ ತಿರ್ಗಕ್ಕೆ ರೋಡ್ ಇಲ್ಲ ನಮಗೆ. ಇವತ್ತೊಂದು ವೆಹಿಕಲ್ಲು ಅಲ್ಲೇ ಅವನವರು ಬಂದು ಪಂಚರ್ ಆದ್ರೆ ನೈಟ್ ಬಂದು ಪಂಚರ್ ಅಲ್ಲೇ ನಿಲ್ಲಿಸ್ಬರ್ಬೇಕಾಯ್ತೆ. ಹೆಚ್ಚು ಕಮ್ಮಿ ಕೆರೆಗೂ ಹೋಗಿ ಆಯ್ತು ಬಿಡಿ, ಕೆರೆಗೂ ಹೋಗಿ ಆಯ್ತೆ. ಇವತ್ತು 4-5 ಗಾಡಿಯಲ್ಲಿ ಬಿದ್ದಾವೆ. ನೈಟು 2-3 ಜನ ಜೊತೆಯಾಗಿ ಬರ್ಬೇಕಿಲ್ಲ ರೋಡಲ್ಲಿ. ಏನಾರು ಒಂಚೂರು ಜಾರು ಹೋದ್ರೆ ಪಲ್ಟಿ ಕೈ ಕಾಲು ಮುಟ್ಕೊಂಡು ಯಾವನ್ರಿ ಆತಾನೆ? ಮಳೆ ಟೈಮಲ್ಲೆಲ್ಲ ಯಾವಾಗಲೂ ಅಷ್ಟೇ. ಇವರು MLAಗಳು ಗೆದ್ದುಬಿಟ್ಟು ಅವ್ರ ಮನೆ ದುಡ್ಡು ಮಾಡ್ಕೊಂಡು ಅವ್ರ ಹೆಂಡ್ರು ಮಕ್ಕಳು ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಅವರು ಐಶ್ವರ್ಯ ಜೀವನ ಮಾಡ್ತಾರೆ. ಈ ರೈತರು ಎಳಗಾರ ಯಾರ್ರಿ ಹೇಳಿ ನೋಡೋಣ? ಒಂದು ಗೊಬ್ಬರ ತರಬೇಕು ಅಂದ್ರೆ ಕಷ್ಟ ಐತಿ. ಈಗ ಗೊಬ್ಬರ ಹಾಕ್ತೀವಿ ಅಂದರೆ 50 ರೂಪಾಯಿ ಕೇಳ್ತಾರೆ ಆಟೋದವರು. ನಾವೇನು ಮಾಡಬೇಕು? ಇನ್ನು ಮುಂದೆ ನಾವು ಹೇಳ್ತಿದ್ದೀವಲ್ಲ, ಅದೇ ಕಾಟಳ್ಳಿ ಗ್ರಾಮಕ್ಕೆ ಬಂದು ಅವ್ರು ಓಟ್ ಕೇಳಲಿ, ಆಮೇಲೆ ನಾವು ನೋಡ್ಕೊತೀವಿ. ಮುಂದೆ ಅವ್ರು ನಮ್ಮ ಊರಿಗೆ ಬಂದು ಎಲೆಕ್ಷನ್ಗೆ ಓಟು ಅಂತ ಕೇಳಲಿ. ಬಹಿಷ್ಕಾರ ಮಾಡ್ದಲ್ಲ ಬಿಡಲ್ಲ, ಗೊತ್ತಾ? ಒಂದು ದೇವಸ್ಥಾನಕ್ಕೆ ಹೋದರೆ ಅದು ಕೊಡಿ ಇದು ಕೊಡಿ ಅಂತ ಕೊಡೋಕ್ಕಲ್ಲ, ಕೊಡ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಹೋದರೆ ಅವತ್ತು ಬರ್ರಿ ಇವತ್ತು ಬರ್ರಿ ಅಂತ ಹೇಳೋದು. ಎಷ್ಟು ದಿವಸ ಓದ್ತಾರೆ ಸರ್ ಇವ್ರಿಗೆ? ಮಾನ ಮರ್ಯಾದಿಲ್ವ ಇವ್ರಿಗೆ ಯಾರೇ ಅನುದಾನ ಬರಕೊಂಡು ಸರ್? ಯಾವ್ದಾರು ಈಗ ಕಾಂಗ್ರೆಸ್ ಆದ್ರೂ ದಳ ಆದ್ರೂ ಯಾವ್ದಾರೇನು ಇಷ್ಟಿಷ್ಟು ಅಂತ ಅನುದಾನ ಕೊಡ್ತಾರ್ತಾನೆ. ಈ ಕಾಟಳ್ಳಿ ನಮ್ಮದು ಕೊನೆ ಎಂಡಿ ಗ್ರಾಮ ಇದು. ಬಂದು ನೋಡಕ್ಲಿ ಯಾರೂ ಯಾವ್ದಾರ ಓಟ್ ಬಂದು ಸಾಕು ಬಂದು ನಿಂತಿರ್ತಾರೆ. ಬಂದು ಇಲ್ಲ ನಾವು ಬಂದು ಮಾಡಿಬಿಡ್ತೀವಿ, ನೀವೇನು ತೊಂದರೆ ತಗೋಬೇಡಿ, ಇದೊಂದು ಸತಿ ಗೆಲ್ಲಿಸಿ. ಎಷ್ಟು ಸತಿ ಗೆಲ್ಸ್ತಾರೆ? ಕುಮಾರಸ್ವಾಮಿ 15 ವರ್ಷ ಗೆಲ್ಸಿದ್ದೀವಿ. ಏನು ಮಾಡಿಕೊಟ್ರು ಸರ್ ನಮಗೆ? ಅಟ್ಲೀಸ್ಟ್ ನಾವು ಏನು ಕೇಳ್ತಿಲ್ಲ. ಒಂದು ರೋಡು, ಇದಕ್ಕೊಂದು ತಡೆಗೋಡೆ ಅಗಲ ಆಗ್ಬೇಕು ನಮಗೆ. ಏನಾರು ಒಂದು ವೆಹಿಕಲ್ ಬಂದರೆ ತಿರುಗಿ ಬೈಕಲ್ಲಿ ಹೋಗೋರು ಜಾರಿ ಆ ಕಡೆಗೆ ಬೀಳ್ತೀವಿ. ಇವತ್ತು ರೋಡ್ ಹೊಡೆದೋಗ್ತೈತೆ. ಇವತ್ತು ಹೋದರೆ ರೈತರು ಗದ್ದೆ ಇವತ್ತು 1 kg ಭತ್ತಕ್ಕೆ ಎಷ್ಟು ಸಹ? ಒಂದು 5 kg ಭತ್ತಕ್ಕೆ 500 ರೂಪಾಯಿ ಕೊಡಬೇಕು. ಇವತ್ತು ಉಳ್ಸೋಕೆ 1,000 ಕೊಡಬೇಕು. ಎರಡು ಪಲ್ಲ ಭತ್ತ ಬೆಳೆಯೋಕ್ಕೆ 5,000 ಖರ್ಚು ಮಾಡಬೇಕು. ಇವ್ರು ಕೊಡೋದು ನೋಡಿದ್ರೆ 5 kg ಅಕ್ಕಿ ಕೊಡ್ತಾರೆ. ಎಷ್ಟು ದಿವಸ ಆಗುತ್ತೆ ಅದು? ರೈತರು ಒಳ್ಳೇದು ಮಾಡಿದ್ರೆ ಅವ್ರು ಬೆಳಕ ತಿಂತಾರೆ. ಅಕ್ಕಿ ಕೊಡೋದು ಬೇಡ ನಮಗೆ. ನಮ್ಮೇನು ಅವ್ರ ಕಂಡೇನೋ ಬದುಕ್ತಾ ಇಲ್ಲ, ನಮ್ಮ ಕಂಡವ್ರು ಬದುಕ್ತಾ ಇರೋದು. ನಾವು ಓಟಾಗಿ ಗೆದ್ದರೆ ಅವ್ನು ತವಾಗಿ MLA ಆಗಿ ಕೊಡ್ತಾನೆ, ಮಿನಿಸ್ಟ್ರ್ ಆಗಿ ಕೊಡ್ತಾನೆ. ಅದೇ ಥರ ಉಳಿಸ್ಬೇಕಾಗ್ತಾನೆ ಇವರು. ಅಲ್ಲಿ ಅಷ್ಟು ಜಮೀನು ಮಾಡ್ರಿ, ಇಲ್ಲಿ ಎಷ್ಟು ಮಾಡ್ರಿ, ರೈತರದ್ದು ಯಾಕ್ರಿ ಇದು ಮಾಡ್ತೀರಿ? ಒಂದು ಗಾಡಿ ಬಂದರೆ ಹಾಕಲ್ಲ. ಇವತ್ತು ಎಷ್ಟು ವೆಹಿಕಲ್ ಬರ್ತಾವೆ ಇಲ್ಲಿ? ಹಾಂ, ಒಂದು ಟ್ಯಾಕ್ಟ್ರ್ ಹೋದರೆ ಒಳಸಕ್ಕೆ ಜಾಗಿಲ್ಲ. ಆ ಥರ ಪರಿಸ್ಥಿತಿ ಇದೀವಿ ಕಾಟಳ್ಳಿ ಗ್ರಾಮ ನಮ್ಮದು. ಕೊನೆ ಎಂಡಿಂಗು, ಆಲೂರಿಗೆ ಕೊನೆ ಎಂಡಿಂಗ್ ಇದು. ಇವ್ರಿಗೆ ಮಾನ ಮರ್ಯಾದೆ ಬೇಡವಾ? ಇವರು ಓಟ್ಗೆ ಯಾಕೆ ಬರ್ತಾರೆ? ಇವರು ಓಟ್ಗೆ ಯಾಕೆ ಬರ್ತಾರೆ? ಕೇಳಬೇಕು ಬಂದು, ನಿಮ್ಮ ಸಮಸ್ಯೆ ಏನೈತೆ, ಕಾಟಳ್ಳಿ ಗ್ರಾಮಕ್ಕೆ ಏನೈತೆ? ಆ ಕೆರೆ ಕಾಮಗಾರಿ ಮಾಡಿರೋ ಇವತ್ತು ಗದ್ದೆಳಕ್ಕೆ ನೀರು ತಿರೋಕ್ಕೆ ನೀರಿಲ್ಲ, ತೂಬೇ ಇಲ್ಲ, ತೂಬ್ ಮಾಡಲಿಲ್ಲ. ಇವ್ರು ಹೆಂಗ್ರಿ ಇವ್ರಿಗೆಲ್ಲ ಮಾಡಿದ್ರಿಗೆಲ್ಲ ಇದು ಕೊಡ್ತಾರೆ? ಹಾಂ, ಏನು ಬಂದು ಚೆಕ್ ಮಾಡ್ಬೇಕು ತಾನೆ ಏನಾಯ್ತೆ ಎಂತು? ಯಾವನ ಇಂಜಿನಿಯರ್ ಬರೆದ್ಬಿಟ್ಟ ಲಂಚ ಕೊಟ್ಬಿಟ್ರು, ಮಾಡ್ಕೊಬಿಟ್ರು. ಇವನು ಯಾವನಾರು ರೈತ ಬೀಸ್ ಹತ್ರ ಯಾವನಾಗನು? ಅವತ್ತು ಬರ್ತಾರೆ ಒಂದು 10,000 ಬನ್ನಿ ಸಾಂತ್ವನ ಹೇಳಕ್ಕೆ ಬರ್ತಾರೆ. ಯಾರೇ ಓಪ್ ಸಾಕಾರ ಯಾರು ಸಾಕಾರು? ನಾವು ಚೆನ್ನಾಗಿ ಗೆದ್ರೆ ಅವರೊಬ್ಬರು ತಗೋಬಿಟ್ಟು 10 ರೂಪಾಯಿ 7 ರೂಪಾಯಿ ಅಕ್ಕಿ ತಗೋದು ಭತ್ತ ಮಾರ್ತಾರೆ, 50 ರೂಪಾಯಿ ಅಕ್ಕಿ ಮಾರ್ತಾರೆ.
ಯಾರು ದುಡ್ಡದು? ರೈತರು ಬೆಳೆ ಹೊತ್ತಿಗೆ. ರೈತರು ಬೆಳೆಯಿಲ್ಲ ಏನು ಮಾಡ್ತಾರೆ? ಮಾನ ಮರ್ಯಾದಿಲ್ವ ಇವ್ರಿಗೆ? ಗೆದ್ದು ಕುತ್ಕೊಬಿಟ್ಟು ಅದು ಬಂದ್ಬಿಡ್ತಾರೆ ಏನು 3 ಕಾರಲ್ಲಿ ಏನು ಊರು ಏನು ಬೆಳೆಸ್ಬಿಟ್ರೆ ನಮ್ಮಂತವ ಓಟ್ ಕಿತ್ಕೊಳಕ್ಕೆ. ಅದೇ ಥರ ಉಳಿಸ್ಕೋಬೇಕು ಇವರು, ಉಳಿಸ್ಕೋಬೇಕು ಸರ್ ಇವರು. ಪಾರ್ಟಿ ಊರೆಲ್ಲ ಪಾರ್ಟಿ ಓಡೋತಾರೆ. ಯಾವನಾರು ಹೊಡೆದಾಡ್ಕೊಂಡ್ರೆ ಅಲ್ಲಿ ಕರ್ಸೋದು ಯಾವನಾರು ಮುಂದಿರೋನ ಸುಮ್ಕಿರಪ್ಪ ನಾವು ಹೇಳಿದ್ದೀವಿ ಅಷ್ಟು ಮನ್ನ ಮಾಡಿ ಕಳ್ಸೋದು. ಇವನು ಇಲ್ಲಿ ಯಾವನಾರು ಸಾಯ್ಲಿ ಅವ್ನು ಹಿಡಿದು ಗಂಡ ಹೆಡ್ತಿಗೆ ತಂದು ಜಗಳ ಇಟ್ಟೋತಾರೆ. ಇಲ್ಲಿ ಒಂದು ಎರಡು ಕೊಟ್ಟು ಕೊಡೋದು, ನಾವು ಆಸೆ ಬಿದ್ದು ಓಟ್ ಹಾಕೋದು. ರೋಡ್ ಕೇಳೋಕೋರು ಕೊಡಲ್ಲ. ಮಾನ ಮರ್ಯಾದಿದ್ರಿ ಇವರು. ನಾವು ಗೆದ್ದೀವಲ್ಲ ಆ ಗ್ರಾಮಕ್ಕೆ ಹೋಗಿ ಏನು ಮಾಡಬೇಕು ಎಂತು ಅಂತ ಅವ್ರು ನೋಡ್ಕೋಬೇಕು ತಾನೆ. ಇವತ್ತು ಯಾವನಾರ ಬಿದ್ದರೆ ಯಾರು ಹೇಳ್ತಾರೆ ಸರ್? ಈಗ ಒಬ್ಬೊಬ್ರು ಮಕ್ಳಿರ್ತಾರೆ, ಅವ್ವಪ್ಪನ ಸಾಕಾರ ಯಾರು ಕೊಟ್ಬಿಟ್ರು 1,000 ರೂಪಾಯಿ ದುಡ್ಡ. ಎಷ್ಟು ಇಸ್ಕೊಟ್ರಿ ನೀವು? ಎಷ್ಟು ಇಸ್ಕೊಟ್ರಿ? ನೀವಾರ್ರಿ ಕೋಟ್ಗಟ್ಟಲೆ ಹೊಡ್ಕೊಂಡು ಇಟ್ಕೊಳ್ತಾರೆ ಮಲ್ಲಿ. ಈ ರೈತರಿಗೆ ಉಪಯೋಗ ಮಾಡಿರಿ, ಅದಾಗಲ್ವಾ? ಇವತ್ತು ಬಸ್ ಚಾರ್ಜ್ 25 ರೂಪಾಯಿ ನಮ್ಮ ಊರಿಗೆ, ಆಡೋದ್ರೆ 400 ರೂಪಾಯಿ ಕೇಳ್ತಾರೆ. ಯಾವ ಮನೆ ಹಾಳು ಮಾಡ್ಕೊಡೋದು ನಾವು? 5 ಕೆಜಿ ಅಕ್ಕಿ ಕೊಟ್ಬಿಟ್ಟು 3 ದಿವ್ಸಕ್ಕಿಲ್ಲ, 400 ರೂಪಾಯಿ ಆಟ ಕೊಟ್ಟರೆ ಉಪ್ಪು ಸೊಪ್ಪು ತರಬೇಕಿಲ್ಲ, ಅವ್ನು ಎತ್ತಿ ಸೀರೆ ತರೋಕ್ಕೂ ದುಡ್ಡಿಲ್ಲ. ಆ ಪರಿಸ್ಥಿತಿ ಇದ್ದೀವಿ ನಾವೀಗ. ಅದ್ರ ಬೇಡ ನಮಗೆ ರೋಡ್ಲಾರ ಈಟ ಮಾಡಿಕೊಡ್ಬೇಕು ತಾನೆ. ಸರ್ ಕಾಟಿಹಳ್ಳಿ, ಆಲೂರು ತಾಲೂಕು, ಕಣಗಾಲು ಕಸ್ಬಾ ಇದು ಪಂಚಾಯಿತಿ. ಹಂಗೆ ಏನಂದರೆ ವ್ಯವಸ್ಥೆ ನಮಗೆ ಕೆರೆ ಏರಿ ಇವಾಗೆಲ್ಲ ವೀಡಿಯೋ ಮಾಡ್ಕೊ ಬಂದ್ರಿ, ಎಲ್ಲ ನೋಡಿದ್ರಿ. ಸಮಸ್ಯೆ ಏನಂದರೆ ರೋಡ್ ವ್ಯವಸ್ಥೆಗೂ ಅಗಲ ಆಗಬೇಕು, ಆಮೇಲೆ ರೋಡ್ ಅನುಕೂಲ ಆಗಬೇಕು. ನಾವು ಹೆಚ್ಚು ಕಡಿಮೆ ಒಂದು 40 ವರ್ಷದಿಂದ, ನಾನು 40 ವರ್ಷದಿಂದ ನೋಡ್ತಾಯಿದ್ವಿ ಇದೇ ಥರ ಇದೆ. ಇತ್ತೀಚೆಗೆ ಅಂದರೆ ಇನ್ನೂ ಹಾಳಾಗೋಗಿದೆ ರೋಡು. ನಾವು ಕೇಳೋದು ಮನವಿ ಕೇಳೋದು, ಶಾಸಕರ ಹತ್ರ ಮನವಿ ಕೇಳೋದೇನೆಂದರೆ ರೋಡ್ ಅನುಕೂಲ, ಕಾಂಕ್ರೀಟ್ ರೋಡ್ ಆಗ್ಬೋದು, ಟಾರ್ ರೋಡ್ ಆಗ್ಬೋದು, ದಯವಿಟ್ಟು ನಾವು ಆದಷ್ಟು ಬೇಗ ಜನಕ್ಕೆ ಅನುಕೂಲತೆಯನ್ನು ಮಾಡಿಕೊಡಿ ಅಂತ ನಾವು ಕೇಳ್ಕೊತಿದ್ದೀವಿ. ಕಲ್ಕೆರೆ ಕೋಡಿ ಅಂತ ಕೆರೆ ಕೋಡಿ, ಈ ಕೋಡಿನ ಇವರು ವ್ಯವಸ್ಥೆಗಾಗಿ ಏನು ಮಾಡಿದರೆ ತಿರುಗಾಡ ದಾರಿಗೆ ನೀರು ಹೋಗಂಗೆ ಮಾಡಿದ್ದಾರೆ. ಇದನ್ನು ವ್ಯವಸ್ಥೆಗಾಗಿ ಏನು ಮಾಡಬೇಕು ಅಂದರೆ ಇದು ಪೈಪ್ ಲೈನ್ ಕೊಡಬೇಕಾಯ್ತು. ತಿರುಗಾಡೋ ದಾರಿ ಇದು ನಾಳೆ ದಿವಸ ಅನಾಹುತ ಆಯಿತು. ವೆಹಿಕಲ್ ಓಡಾಡ್ತಾ ಇದ್ದವು, ಜನಗಳು ಓಡಾಡ್ತಾ ಇದ್ದವು, ನೀರು ಹೋಯ್ತಾ ಔಷಧ ಬರುತ್ತೆ, ಪಾಚಿ ಬರುತ್ತೆ. ಆಮೇಲೆ ಪಾಚಿ ಬಂದು ಏನಾರ ಒಂದು ಇದಾಯಿತು, ಸಿಮೆಂಟ್ ಶಾಶ್ವತವಾಗಿ ಇರಲ್ಲ, ಅದು ನೀರು ಹೋಯ್ತು ಅಂದರೆ ಇದಕ್ಕೊಂದು ವ್ಯವಸ್ಥೆಗಾಗಿ ಪೈಪ್ ಲೈನ್ ಕೊಟ್ಟು ಕೋಡಿನ ಹರಿಯೋ ಥರ ಮಾಡಬೇಕು. ಇದು ಸೀದೆಯಲ್ಲಿ ಹೋಗುತ್ತೆ ಅಂದರೆ ಸೋಂಪುರ ಗ್ರಾಮ ಕೆರೆಗೆ ಹೋಗಿ, ಕೆರೆಯಿಂದ ಹುಬ್ಳಿಗೆರೆ ಒಂದು ಗ್ರಾಮ ಅಂತ ಬರುತ್ತೆ, ಇದು ಕಣಗಾಲು ಅಂತ, ಆ ಗ್ರಾಮಕ್ಕೆ ತಳ್ಳೋಂಥ ನೀರಿದು. ಇದು ಏನೈತಿ ವ್ಯವಸ್ಥೆಗೆ ಸರಿ ಇಲ್ಲ. ಅಲ್ಲಿ ಏನೈತೆ ಮುಂದೆ ಹೋಗ್ತಾ ಇಲ್ಲೆಲ್ಲ ಹೊಡ್ಕೊಂಡು ಕೋಡಿಂದ ನೀರು ಮಾಡಿದ್ರೆ ಕೆರೆ ಗದ್ದಾಳೆಲ್ಲ ಹೋಗ್ತದೆ. ಕೆರೆ ಗದ್ದೆ ಬೆಳೆನೂ ಹಾಳಾಗೋದಿದೆ. ಕಿಂಡಿಪುರ ಗಡಿಯಿಂದ ಬೈಲಹಳ್ಳಿ ರಸ್ತೆಯಿಂದ ಬಂದು ನಮ್ಮೂರಿಗೆ ಟಚ್ ಆಗುತ್ತೆ. ನಮ್ಮೂರು ವ್ಯವಸ್ಥೆಗೆ ಅಂದರೆ ವರ್ತಕೆರೆಗೆ ಹೋಗುತ್ತೆ, ಬೈಲಹಳ್ಳಿ ಟಚ್ ಆಗುತ್ತೆ, ಕಣಗಾಲಿ ಟಚ್ ಆಗುತ್ತೆ, ಇಡೀ ಕಲ್ಲಳ್ಳಿಗೂ ಟಚ್ ಆಗುತ್ತೆ. ಆ ತಡೆಗೋಡೆನೂ ಮಾಡಿಸಿಲ್ಲ. ಕೆರೆ ಏರಿ ತಡೆಗೋಡೆ ಮಾಡಿಸ್ಬೇಕು, ಏರಿ ಅಗಲಕರಣ ಆಗಬೇಕು, ಎಲ್ಲ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಿದ್ದೀವಿ. ಒಂದು ಮೊದಲು ಪೈಪ್ಲೈನ್ ರೋಡು, ಸರ್ವಿಸ್ ರೋಡು ಎಲ್ಲ ಅನುಕೂಲತೆಯಾಗಿ, ಆಮೇಲೆ ಕರೆಂಟ್ ವ್ಯವಸ್ಥೆಗಾಗಿ ಎಲ್ಲ ವ್ಯವಸ್ಥೆಗೆ ಮಾಡ್ಕೋಬೇಕಂತ ನಾವು ಹಾಲಿ ಶಾಸಕರಾದಂಥ ಸಿಮೆಂಟ್ ಮಂಜಣ್ಣವ್ರಿಗೆ ಮನವಿ ಮಾಡಿ ಕೇಳ್ತೀವಿ. ಹಾಗೂ ಉಸ್ತುವಾರಿ ಸಚಿವರಾದಂಥ ಅವ್ರಿಗೂ ಕೂಡ ಮನವಿ ಮಾಡಿ ಕೇಳ್ತಿದ್ವಿ. ದಯವಿಟ್ಟು ಇದೊಂದನ್ನು ಬೇಗ ಆದಷ್ಟು ಕ್ರಮ ಕೈಗೊಳ್ಳಿ ಅಂತೇಳಿ ಮನವಿ ಮಾಡಿ ಕೇಳ್ತೀನಿ. ನಮ್ಮೂರಿಗೆ ಸುಮಾರು 20 ವರ್ಷದಿಂದ ನಾವು ರಸ್ತೆ ಮತ್ತು ಏರಿ ಚರಂಡಿ ಬಗ್ಗೆ MLR ಗಮನಕ್ಕೆ ತರ್ತಾನೆ ಇದ್ದೀವಿ. ಗ್ರಾಮ ಪಂಚಾಯತಿಲಿ ನಾವು ಎಲ್ಲ ಕಾಮಗಾರಿಗಳ ಗುಚ್ಚಕ್ಕೂ ನಾವು ವಾರ್ಡ್ ಸಭೆ, ಗ್ರಾಮ ಸಭೆ ಎಲ್ಲಕ್ಕೂ ಕಾಮಗಾರಿಗಳನ್ನ ಸೇರಿಸಿದ್ದೀವಿ. ಆದರೆ ಅನುದಾನ ಇಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿಲ್ಲ. H.K. ಕುಮಾರಸ್ವಾಮಿ ಅವರು 15 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಅವರ ಒಡನಾಡಿಯಾಗಿ, ಅವರ ಕಾರ್ಯಕರ್ತರಾಗಿ ನಾವು ಸೇವೆ ಸಲ್ಲಿಸಿದ್ದೀವಿ. ನಾವು ಯಾವುದೇ ಸಮಯ ಸಂದರ್ಭಕ್ಕೆ ಹೋದರೂ ಸಹ ಬಳಸ್ಕೊಳೋವರೆಗೂ ಖಂಡಿತ ನಾವು ಈ ಸರಿ ಮಾಡಿಕೊಡ್ತೀನಿ, ಅದೆಷ್ಟು ಕಿಲೋಮೀಟ್ರ್ ಬರುತ್ತೆ ಅಂತೇಳಿ ಕೇಳೋರು. ಆಮೇಲೆ ಕೊನೆಗೆ ಹೇಳೋರು ಅದು ಹಾಸನಕ್ಕೆ ಹೋಗೋ ರಸ್ತೆ, ಅದು ನಮ್ದು ಅರ್ಧ ಅವ್ರದ್ದು ಅರ್ಧ ಅಂತೇಳಿ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು, ಹಾಸನದಲ್ಲಿ ಲೋಕಸಭೆಯಲ್ಲಿ ಗೆದ್ದಂಥವರು JDS ಅವರೇ, H.K. ಕುಮಾರಸ್ವಾಮಿ ಅವರು JDS ಅವರೇ. ಆದರೆ ಬರೀ MLA ಒಂದು ಕಾರಣ ಹೇಳಿದ್ರೆ ಹೊರತು ಲೋಕಸಭೆಯಿಂದನೇ ಆಗಲಿ ಅವ್ರ ಹತ್ರ ಮಾತಾಡಿ ಆಗಲಿ ನಮ್ಮೂರಿಗೆ ರಸ್ತೆನ ಮಾಡಿಕೊಟ್ಟಿಲ್ಲ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ನಮ್ಮ ಊರಿನ ಮುಖ್ಯ ಒಂದು ಕೆರೆ ಭಾಳ ಚಿಕ್ಕದಾದ ಏರಿ, ಅದಕ್ಕೆ ಒಂದು ತಡೆಗೋಡೆ ನಿರ್ಮಾಣ ಮಾಡಿಲ್ಲ, ಒಳಗಡೆ ಕಲ್ಲು ಪಿಚ್ಚಿಂಗ್ ಮಾಡಿಲ್ಲ. ಆ ಕಾರಣಕ್ಕೋಸ್ಕರ ಈ ಮಳೆಯ ಒಂದು ಜಾಸ್ತಿ ಆಗಿರೋ ಕಾರಣಕ್ಕೆ ಸಿಮೆಂಟ್ ರೋಡ್ ಒಂದು 50 ಮೀಟ್ರ್ 100 ಮೀಟ್ರ್ ಏನೋ ಸಿಮೆಂಟ್ ರೋಡ್ ಮಾಡಿದ್ರು ಏರಿ ಮೇಲೆ, ಅದು ಸಹ ಬಿರುಕು ಬಿಟ್ಟು ಏರಿ ಕುಸಿಯೋ ಸ್ಥಿತಿಲಿದೆ. ಮತ್ತು
ಕಾಟಳ್ಳಿ ಗ್ರಾಮದಿಂದ ಕನ್ಲಿ ಹಾಸನಕ್ಕೆ ಸ್ಕೂಲ್ ವ್ಯಾನುಗಳು ಬರ್ತಿದ್ದಾವೆ. ಸುಮಾರು 5-6 ಸ್ಕೂಲ್ ವ್ಯಾನುಗಳು ಬರ್ತಿದ್ದಾವೆ. ಈಗ ಏರಿ ಕುಸ್ತಿರೋ ಕಾರಣಕ್ಕೋಸ್ಕರ ಅವ್ರು ಯಾರೂ ವ್ಯಾನ್ಯವರು ಬರ್ತಾಯಿಲ್ಲ. ಈಗ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಅಂತಂದರೆ 2 ಕಿಲೋಮೀಟ್ರು ಬೈಲಹಳ್ಳಿ ರಸ್ತೆಗೆ ನಾವು ನಡ್ಕೋಗಿ ಕಳಿಸ್ಬೇಕಾದ ಪರಿಸ್ಥಿತಿ ಬಂದಿದೆ. ಬೈಕ್ನವ್ರಿಗೆ ಬಂದರೂ ನೈಟು ಎಷ್ಟೋ ಜನ ಬಿದ್ದು ಕೆರೆಗೆ ಅನಾಹುತ ಮಾಡಿಕೊಂಡಿದ್ದಾರೆ. ಒಂದು ಟ್ಯಾಕ್ಟ್ರಲ್ಲಿ ಒಂದು ಪ್ರಾಣನ ಹಾನಿಯಾಗಿ ಹೋಯಿತು. ಆ ಸಂದರ್ಭದಿಂದ ನಾವು ಸುಮಾರು ಬೈಕು ಮತ್ತು ಲಗೇಜ್ ಆಟೋಗಳು, ಟ್ಯಾಕ್ಟ್ರು ಎಲ್ಲ ಬಿದ್ದಿದ್ದಾವೆ. ಆದರೂ ಒಂದು ಪ್ರಾಣ ಮಾತ್ರ ಹಾನಿಯಾಗಿದೆ. ಇನ್ನು ಬೇರೆಯವರೆಲ್ಲ ಬಚಾವಾಗಿದ್ದಾರೆ. ಅದಕ್ಕೋಸ್ಕರ ನಾವು ಕೇಳ್ಕೊಳ್ಳೋದೇನು ಅಂತಂದರೆ ಏರಿನ ಅಗಲ ಮಾಡಿ, ತಡೆಗೋಡೆ ಮಾಡಿ, ಕಲ್ಪಿಚಿಂಗ್ ಮಾಡಿ ಆದಷ್ಟು 2 ಕಿಲೋಮೀಟ್ರು ಕಾಟಳ್ಳಿ ಗ್ರಾಮದಿಂದ ಹಾಸನಕ್ಕೆ ಹೋಗುವ ಮುಖ್ಯ ರಸ್ತೆನ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಅದನ್ನು ಸಿಮೆಂಟ್ ಆದರೂ ಸರಿ, ಟಾರ್ ಆದರೂ ಸರಿ, ನಮಗೆ ಸದ್ಯದಲ್ಲಿ ನಮಗೆ ಅದನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ತಿದ್ದೀವಿ. ಸರ್, ನಾವು ಹೋದಾಗೆಲ್ಲ ಸಮಯ ಸಂದರ್ಭ ಬರೀ ಸಭೆಗೆ ಮಾತ್ರ ಕರೀತಾರೆ ಹೊರತು, ಕ್ಯಾನ್ವಸಿಗೆ ಮಾತ್ರ ಬಂದು ಕರೀತಾರೆ ಹೊರತು, ಅವರು ಗೆದ್ದಾದ ನಂತರದಲ್ಲಿ ವೇದಿಕೆ ಮೇಲೆ ಭಾಷಣ ಬಿಗಿತಾರೆ, ಒಯ್ತಾರೆ. ಎಚ್ ಕೆ ಕುಮಾರಸ್ವಾಮಿ ಅವರು ಭರವಸೆ ಕೊಟ್ಟು 10 ವರ್ಷ ಆಗಿದೆ. ನಮ್ಮೂರ ದೇವಸ್ಥಾನದ ಮುಂದೆ, ದೇವಿರಮ್ಮ ದೇವಸ್ಥಾನ ಮುಂದೆ ಮಾತು ಕೊಟ್ಟಿದ್ದರು. ಎಲ್ಲರ ಮುಂದೆನೇ ನಾನು ಖಂಡಿತ ಮಾಡಿಕೊಡ್ತೀನಿ, ಈ ಸರಿ ಗೆಲ್ಲಿಸಿ ಅಂತೇಳಿ. ಆದರೆ ತಾಲೂಕು ಅಧ್ಯಕ್ಷರು ಗಮನ ಹರಿಸಲಿಲ್ಲ, ಮಾಜಿ MLA ಗಮನ ಹರಿಸಿಲ್ಲ. ಈಗಿನ MLA ಅವರಿಗೆ ಅರ್ಜಿ ಸಲ್ಲಿಸಿದ್ವಿ, ಕೇಳ್ಕೊಂಡಿದ್ವಿ. ಅವ್ರು ಹೇಳ್ತಾರೆ ಅನುದಾನ ನಮಗೆ ಬರ್ತಾ ಇಲ್ಲ, ಬೇರೆ ಬೇರೆ ಸರ್ಕಾರ ಆಗಿದೆ. ಸಕಲೇಶ್ಪುರ ಮತ್ತು ಆಲೂರು ತಾಲೂಕಿಗೆ ಬರೀ ಬರ್ತಕ್ಕಂಥದ್ದು ಒಂದು ಕಳಪೆ ಕಾಮಗಾರಿಗಳಿಗೆ ಅದಕ್ಕೆ ಬರ್ತಿದ್ದಾವೆ. ಹೊಸ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಆಗಿಲ್ಲ. ಆದರೆ ಹಣ ಬಿಡುಗಡೆ ಆದರೆ ನಾವು ಖಂಡಿತ ಮಾಡಿಕೊಡ್ತೀವಿ ಅಂತ ಇವರು ಭರವಸೆ ಕೊಟ್ಟಿದ್ದಾರೆ. MLAರು ಈಗಿನಾರು ಆದರೂ ಸರಿ, ಮಾಜಿಯವರು ಆದರೂ ಸರಿ, ಆಮೇಲೆ ಉಸ್ತುವಾರಿ ಸಚಿವರುಗಳು ಇದನ್ನು ಗಮನ ಹರಿಸ್ಕೊಂಡು ನಮ್ಮೂರಿಗೆ ಆದಷ್ಟು ಹಣನ ಬಿಡುಗಡೆ ಮಾಡಿಕೊಟ್ಟು ಒಳ್ಳೆ ಕೆಲಸ ಮಾಡಿಕೊಡೋಕ್ಕೆ ಅನುಮತಿಗೆ ಕೇಳ್ಕೊತಿದ್ವಿ. ಸುಮಾರು ನಾನು ಹುಟ್ಟಿದಾಗಿಂದನೂ ಈ ರೋಡ್ ನಾನು ನೋಡೇ ಇಲ್ಲ ಬಿಡಿ. ಬರೀ ಜಲ್ಲಿ ಹಾಕ್ತಾರೆ, ಹರಿತಾರೆ, ಮತ್ತು ಜಲ್ಲಿ ಮತ್ತು ಮಳೆಗಾಲ ಬಂದಾಗ ಜಲ್ಲಿ ಕಿತ್ತೋಗುತ್ತೆ. ಅವಾಗಿಂದನೂ ಒಂದು ಟಾರು ಅನ್ನೋದು, ಡಾಂಬರ್ ಅನ್ನೋದೇ ನೋಡಿಲ್ಲ. ಹೋದ ಸಲ ಮಾಜಿ MLA ಅಲ್ಲಿವರೆಗೂ ಮಾಡಿದ್ರು, ಆಲೂರು ತಾಲೂಕು ಅಂತ. ಮತ್ತು ಈಗಿರೋ MLA ಹೋದ ಸಲ ಇದ್ದಿದ್ದು ಸಂಸದರು ಅವ್ರ ಗಮನಕ್ಕೂ ತಂದಿದ್ದು. ಬರೀ MLAನೇ ಮಾಡಬೇಕು ಅಂತಲ್ಲ, ಇದು ಅರ್ಧ ಹಾಸನ ತಾಲೂಕು, ಅರ್ಧ ಆಲೂರು ತಾಲೂಕು ಆಗಿರೋದ್ರಿಂದ ಸಂಸದರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು, ಅವರು ಹರಿಸ್ಲಿಲ್ಲ. ಈಗ ಬಂದಿರೋ ಸಂಸದರಿಗೂ ನಾವು ಗಮನಕ್ಕೆ ತರ್ತೀವಿ. ಅವ್ರು ಇವಾಗ ಗೆದ್ದಿದ್ದಾರೆ, ಇನ್ನೊಂದು 2 ತಿಂಗಳಾಗಿದೆ. ಇನ್ನೊಂದು ಸಲ ಗಮನಕ್ಕೆ ತರ್ತೀವಿ. ಮತ್ತು MLA ಅವರಿಗೆ ಒಂದು 10 ಸಲ ಹೇಳಿರ್ಬೋದು. ಯಾವುದೇ ಫಂಕ್ಷನಿಗೆ ಬಂದಾಗ ಹೇಳಿದ್ವಿ, ಅಥವಾ ಮೀಟಿಂಗಿಗೆ ಹೋದಾಗ ಹೇಳಿದ್ವಿ. ಮಾಜಿ MLAಗೆ ಎಚ್ ಕೆ ಕುಮಾರಸ್ವಾಮಿ ಅವರಿಗೆ. ಈಗ ಬಂದಿರೋ MLAಗೂ ಗಮನಕ್ಕೆ ತಂದಿದ್ವಿ. ಅವರೊಂದು ದೇವಸ್ಥಾನ ಫಂಕ್ಷನಿಗೇನೋ ಬಂದಿದ್ದರು, ಅವಾಗ ಲೆಟ್ರೂ ಕೊಟ್ಟಿದ್ದೀವಿ. ಮಾಡ್ತೀನಿ ಅನುದಾನ ಬಂದಾಗ ಮಾಡ್ತೀನಿ ಅಂದರು. ಅಲ್ಲಿ ಆಲ್ರೆಡಿ 1 ವರ್ಷ ಕಳೆದೋಯ್ತು. ಅವ್ರು ಬಂದೇ 1 ವರ್ಷ ಆಯಿತು. ಈಗ ಹೋದ ಸಲ ಒಂದು ಸ್ವಲ್ಪ ಬಿರುಕುಬಿಟ್ಟಿತ್ತು, ಅಲ್ಲಿ ಒಂದು 2 ಮೀಟ್ರು ಬಿರುಕುಬಿಟ್ಟಿತ್ತು. ಈಗ ಹೆಚ್ಚು ಕಡಿಮೆ ಒಂದು 10 ಮೀಟ್ರ್ ಬಿರುಕುಬಿಟ್ಟಿದೆ. ಮಳೆ ಟೈಮು, ಮಳೆ ಜಾಸ್ತಿ ಆಯಿತು. ಅದಿನ್ನೇನು ಕುಸಿ ಹಂತದಲ್ಲಿದೆ, ಕುಸ್ತೋಗುತ್ತೆ ಬಿಡಿ, ಅವ್ರು ಯಾರು ಬಂದು ಗಮನ ಹರಿಸ್ಲಿಲ್ಲ ಅಂದರೆ. ಹಂಗಾಗಿ ಅದಕ್ಕೊಂದು ತಡೆಗೋಡೆ ಮತ್ತು ಅಗಲೀಕರಣ ಮಾಡಬೇಕು, ಅಗಲ ಮಾಡಬೇಕು, ರೋಡ್ನ ಹೈಟ್ ಮಾಡಬೇಕು. ಸ್ವಲ್ಪ ಬಂದಿದ್ದ ನೀರೆಲ್ಲ ಅಟ್ಲೀಸ್ಟ್ ಚರಂಡಿ ಮುಖಾಂತರ ಕೆರೆಗೆ ಹರಿದೋಗಂಗಿರಬೇಕು. ಇವರು ಅವೈಜ್ಞಾನಿಕ ಕಾಮಗಾರಿ ಮಾಡಿನೇ ಹಿಂಗಾಗಿರೋದು. ರೋಡ್ ನೋಡಿ, ಇಲ್ಲಿ ಫುಲ್ ಡೌನ್ ಇದೆ, ಅಲ್ಲಿ ಹೈಟ್ ಇದೆ. ನೀರು ಬಂದು ಇಲ್ಲೇ ನಿಂತ್ಕೊಳ್ಳುತ್ತೆ. ಇದು ಏರಿನೂ ಹೊಡೆದೋಗುತ್ತೆ ಇನ್ನೊಂದು ಸ್ವಲ್ಪ ದಿನ. ಕ್ರಾಸಿಂಗ್ ಬೇರೆ ಇದೆ, ಮತ್ತು ವೆಹಿಕಲ್ ಪಾಸ್ ಮಾಡೋಕ್ಕಾಗಲ್ಲ. ಈಗ ಒಂದು ವೆಹಿಕಲ್ ಬಂತು ಅಂದರೆ ಇನ್ನೊಂದು ವೆಹಿಕಲ್ ಪಾಸ್ ಆಗೋಲ್ಲ, ಆ ಥರ ಸ್ಥಿತಿ ಇದೆ. ಪಾಸ್ ಮಾಡೋಕ್ಕೆ ಹೋಗಿನೇ ಅದೊಂದು ಲಗೇಜ್ ಆಟ ಅಲ್ಲೇ ನಿಂತಿದೆ ನೋಡಿ. ಆ ಲಗೇಜ್ ಆಟನೂ ಕೆರೆ ಒಳಗಡೆಗೆ ಹೋಗಿತ್ತು ಒಂದು ಸಲ. ಈಗ ವೆಹಿಕಲ್ ಪಾಸ್ ಮಾಡೋಕ್ಕೆ ಹೋಗಿನೇ ಆ ಬೈಕ್ ಅವರು ಒಂದು ಸಲ ಕೆರೆ ಒಳಗಡೆಗೆ ಹೋಗಿದ್ರು. ಇಲ್ಲಿ ಬರೋಕ್ಕೆ ಹಾಸನ ಇರೋದು 10 ಕಿಲೋಮೀಟ್ರು. 10 ಕಿಲೋಮೀಟ್ರ್ ಎಷ್ಟೊತ್ತು ಬೇಕು? 15 ನಿಮಿಷ ಬೇಕು ಊರಿಂದ ಹೋಗೋಕ್ಕೆ. ಟ್ಯಾಕ್ಟ್ರ್ ಬಿದ್ದು ಅಲ್ಲಿ ಒಂದು ಹುಡುಗ ಸ್ಪಾಟ್ ಆದರು. ಅವರು ಹಾಸನಿಗೆ ಹೋಗೋಕ್ಕೆ 15 ನಿಮಿಷ ಬೇಕು. ಇಲ್ಲಿ ನಮ್ಮೂರಿಂದ ಮೇಯ್ನ್ ರೋಡಿಗೆ ಹೋಗೋಕ್ಕೆ 15 ನಿಮಿಷ ಬೇಕು ನಮಗೆ ಬೈಕಲ್ಲಿ. ನಾವೀಗ ಅರ್ಜೆಂಟಿಗೆ ಎಲ್ಲೂ ಹೋಗೋಕ್ಕೂ ಆಗೋಲ್ಲ. ಎಲ್ಲೋ ನೈಟ್ ಬಂದು ಲೇಟಾಗಿದೆ ಅಂತ ಆಟೋದವ್ರು ಕರ್ಕೊಬಂದರೆ ಅಲ್ಲಿ ಆ ರೋಡ್ವರೆಗೂ ಬರ್ತಾರೆ ಅಷ್ಟೇ. ಕಾಟಿಹಳ್ಳಿ ಅಂದರೆ ಮತ್ತೆ ಮುಂದಕ್ಕೆ ಬರೋಲ್ಲ. 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಜಾಸ್ತಿ ಕೇಳ್ತಾರೆ. ಬಾಡಿಗೆ ಇರೋದು 200 ರೂಪಾಯಿ 300 ರೂಪಾಯಿ ಕೊಟ್ಟರೆ ಬರ್ತಾರೆ. ಆದರೆ ನೈಟ್ ಟೈಮ್ ಬಂದರೆ ನಿಮ್ಮ ಕಾಟಿಹಳ್ಳಿ ರೋಡು ಅಂದರೆ ಸಾಕು 500 600 1 to ಡಬಲ್ಲು. ಅದೇ ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ದನಕರು ಹಿಡ್ಕೊಂಡು ಹೋಗ್ಬೇಕಾದ್ರೆ ಹೊಲಗಳಿಗೆ ಹೋಗಿ ಕಚ್ಚಿದ್ರೆ ಯಾರು ಹೊಣೆ ಆಗೋರು? ಬರ್ತಾರೆ, ಪರಿಹಾರ ಕೊಡ್ತಾರೆ. ಪರಿಹಾರ ಏನು ಉಪಯೋಗ ಆಗಲ್ಲ ನಮಗೆ ಶಾಶ್ವತ ಪರಿಹಾರ ಬೇಕು, ತಾತ್ಕಾಲಿಕ ಪರಿಹಾರ ಬೇಡ. ತಾತ್ಕಾಲಿಕವಾಗಿ ಕೊಡ್ತಾರೆ 1 ಲಕ್ಷ 2 ಲಕ್ಷ, ಏನು ಮಾಡೋಕ್ಕಾಗುತ್ತೆ ಅದರಲ್ಲಿ? ಶಾಶ್ವತವಾಗಿ ಅಂದರೆ ಒಂದು ರಸ್ತೆ ಬರಬೇಕು. ಇಲ್ಲಿ ಕೋಡಿಗೂ ತಡೆಗೋಡೆ ಹಾಕ್ಬೇಕು, ಅವ್ರು ಪೈಪ್ ಹಾಕ್ಬಿಟ್ಟು ನೀರು ನೀಟಾಗಿ ಹರಿದೋಗಂಗೆ. ಅಲ್ಲಿ ಬರುತ್ತೆ ನೋಡಿ, ಈಗ ಕೊಚ್ಕೊಂಡು ಅದೊಂದು ಸೇತುವೆನೇ ಬಿದೋಗಿದೆ. ಅದು ಪೈಪ್ ಹಾಕ್ತಾರೆ, ಇಲ್ಲೂ ಪೈಪ್ ಹಾಕಿದ್ದಾರೆ. 4 ಇಂಚ್ ಪೈಪ್ ಹಾಕಬೇಕು. ನೀರು 1.5 ಇಂಚ್ ಪೈಪಲ್ಲಿ ನೀರು ಹೆಂಗೆ ಎಲ್ಲೋಗುತ್ತೆ? ಇಷ್ಟೊಂದು ಮಳೆ ನೀರು ಅಟ್ಲೀಸ್ಟ್ ಒಂದು 4 ಇಂಚ್ ಪೈಪ್ ಹಾಕಿದ್ರೆ ಸೀದಾ ಸಲೀಸಾಗಿ ಹೋಗುತ್ತೆ ಕೆರೆ ಒಳಗಡೆಗೆ. 1.5 ಇಂಚ್ ಪೈಪ್ ಹಾಕಿದ್ರೆ ಆ ಪೈಪು ಹೊಡೆದೋಗಿದೆ, ನೀರಿನ ರಭಸ ತಡೆಯೋಕ್ಕಾಗ್ದೇ. ಹೌದು ಸರ್, ಈ ಕಾಟಿಹಳ್ಳಿ ಅಂದರೆ ಸಾಕು, ಒಂದು ರೋಡ್ ಇಲ್ಲ ಹೋಗೋಕ್ಕೆ ಹೆಣ್ಣು ಕೊಡಲ್ಲ ಅಂತಾರೆ. ಕಾಟಿಹಳ್ಳಿ ಊರ ಹೆಸರು ಹೇಳಿದ್ರೆ ಸಾಕು,
ಒಂದು ನಿಮ್ಮ ಊರಿಗೆ ಬರೋಕ್ಕೆ ಒಂದು ರೋಡ್ ಇಲ್ಲ, ಹೆಣ್ಣು ಕೊಡಲ್ಲ ಅಂತಾರೆ. ಆ ಥರ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗಿದೆ. ಮತ್ತು ನೈಟ್ ಟೈಮಲ್ಲಿ ಒಬ್ಬೊಬ್ಬರೇ ಬರೋಂಗೂ ಇಲ್ಲ. 8 ಗಂಟೆ 9 ಗಂಟೆ ಆಯಿತು ಅಂದರೆ ಹೌದು, ಒಬ್ಬೊಬ್ಬರೇ ಆಫೀಸ್ ಮುಗಿಸ್ಕೊಂಡು ಬರೋರು ಇರ್ತಾರೆ, ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋರು ಇರ್ತಾರೆ. ಒಬ್ಬೊಬ್ಬರೇ ಬರೋಂಗೇ ಇಲ್ಲ ಬಿಡಿ. ನಾವು ಯಾರು ಜೊತೆಯಾಗಿ ಬರಬೇಕಷ್ಟೇ. ಬೀದಿ ದೀಪ ಇಲ್ಲ, ಹೌದು ಬೀದಿ ದೀಪ ಇಲ್ಲ. ಅಲ್ಲಿಂದನೂ ಆ ಗೇಟಿಂದನೂ, ಯಾಕೆಂದರೆ ಅಲ್ಲೊಂದು ಸ್ವಲ್ಪ ಫಾರೆಸ್ಟ್ ಥರ ಇರೋದ್ರಿಂದವ ಈಗ ಪ್ರಾಣಿಗಳೆಲ್ಲ ಓಡಾಡ್ತಿರ್ತವೆ. ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಸರ್? ಅಟ್ಲೀಸ್ಟ್ ಅಲ್ಲಿಂದನೂ ಒಂದು ಬೀದಿ ದೀಪ ಇದ್ದರೆ ಅನುಕೂಲ ಆಗುತ್ತೆ. ಇಲ್ಲಿವರೆಗೂ ಎಂಟ್ರಿ ಆಗೋವರೆಗೂ ಊರಿಗೆ. ಅನಾಹುತ ಆದಮೇಲೂ ಬಂದಿಲ್ಲ ಸುಮಾರು ಸಲ. ನಾವು ಇಷ್ಟು ವರ್ಷ ಗಮನಕ್ಕೆ ತಂದೆ ಅವ್ರು ಇನ್ನೂ ಬಂದಿಲ್ಲ ಅಂದಮೇಲೆ ಅನಾಹುತ ಆದಮೇಲೆ ಇನ್ನೆಲ್ಲಿ ಬರ್ತಾರೆ ಅವ್ರು? ಯಾವ ಮುಖ ಇಟ್ಕೊಂಡು ಬರ್ತಾರೆ? ನಿಜವಾಗ್ಲೂ ಅವ್ರ ಜೊತೆ ಇರೋ ಕಾರ್ಯಕರ್ತರುಗಳು ಎಷ್ಟು ಸಲ ಹೇಳಿದ್ರು ಅವ್ರು ಗಮನಕ್ಕೆ ಹಾಕೋತಾ ಇಲ್ಲ. ನಿಜವಾಗ್ಲೂ ಅವ್ರು ಬಂದು ದುಡ್ಡು ಮಾಡ್ಕೋತಾರೆ ಅಷ್ಟೇ. ಕೊಟ್ಟಿರೋ ಕಾಮಗಾರಿನೂ ಕಳಪೆ ಮಾಡೋರು. ಅಲ್ಲೇ ನೀವು ನೋಡಿದ್ರಲ್ಲ, ಆ ರೋಡ್ ಆಗ್ಬಿಟ್ಟು ಸಿಮೆಂಟ್ ಕಾಂಕ್ರೀಟ್ ರೋಡ್ ಆಗಿ 3 ವರ್ಷ ಕಳೆದಿಲ್ಲ, ಇನ್ನೂ ಬಿರುಕ್ಬಿಟ್ಟಿದೆ ಅಂದರೆ ಅವ್ರು ವೈಜ್ಞಾನಿಕವಾಗಿ ರಸ್ತೆನೇ ಮಾಡಿಲ್ಲ ಅಂತ ಅರ್ಥ ಆಯಿತು. ಅದು ಹೆಂಗೆ ಬಿಲ್ ಪಾಸ್ ಮಾಡ್ತಾರೆ ಇಂಜಿನಿಯರ್ಗಳು ನಮಗಂತೂ ಅರ್ಥ ಆಗ್ತಿಲ್ಲ. ಸೊ ಈ ಥರ ಇದೆ ಸಮಸ್ಯೆಗಳು ನಮ್ಮೂರದು. ಅಟ್ಲೀಸ್ಟ್ ರೋಡ್ಗಳು ಮಾಡೋದು ನೋಡಿ, ನೀವೇ ನೋಡಿ, ಆ ರೋಡಲ್ಲಿ ಹೈಟ್ ಇದೆ, ಇಲ್ಲಿ ನೋಡಿ ನೀರು ಹರಿದು ಹೆಂಗೆ ಡೌನ್ ಆಗಿದೆ. ರೋಡ್ನ ಹೈಟ್ ಮಾಡಬೇಕು, ಅದು ವೈಜ್ಞಾನಿಕವಾಗಿ ಕಾಮಗಾರಿ ಅನ್ನೋದು. ಇವರು ಇದಕ್ಕೆ ತಂದ್ಬಿಟ್ಟು ಟಾರ್ ಹಾಕಿದ್ರೆ ಈ ರೋಡ್ 1 ವರ್ಷನೂ ಬರೋಲ್ಲ. ಅದೇ ಕತೆ ಅಲ್ಲೂ ಆಗಿರೋದು. ಆ ಬಿರುಕ್ಬಿಟ್ಟಿರೋದು ಕಾರಣನೇ ಅದು. ಮುಂದಕ್ಕೆ ಏನೂ ಇಲ್ಲ. ಇದು 1 ವರ್ಷ ನೋಡ್ತೀವಿ ಸರ್. ಮುಂದೆ ಎಲೆಕ್ಷನ್ಗಳು ಬಂದೇ ಬರ್ತವೆ. ಕಂಪ್ಲೀಟ್ ಬಹಿಷ್ಕಾರ. ಅವ್ರ ರೋಡಿಗೆ ಎಂಟ್ರಿನೇ ಇಲ್ಲ. ಅವ್ರಿಗೆ ಬರೋ ಯೋಗ್ಯತೆನೇ ಇಲ್ಲ ಅವರಿಗೆ. ನಮ್ಮ ಊರಿಗೆ ಈ ಕಡೆಯಿಂದನೂ ಒಂದು ಎಂಟ್ರೆನ್ಸ್ ಇದೆ, ಈ ಕಡೆಯಿಂದನೂ ಒಂದು ಎಂಟ್ರೆನ್ಸ್ ಇದೆ. ಕಂಪ್ಲೀಟಾಗಿ ಬಹಿಷ್ಕಾರ ಅವ್ರಿಗೆ ನಮ್ಮ ಊರಿಗೆ ಬರೋ ಮುಖ ಇಟ್ಕೊಂಡು ಬರೋಕ್ಕಾಗೋದೇ ಇಲ್ಲ. ಯಾವ MLAನೂ ಬರೋಕ್ಕಾಗಲ್ಲ, ಯಾವ ಸಂಸದರು ಬರೋಕ್ಕಾಗಲ್ಲ. ದಯವಿಟ್ಟು ಇವರು DC ಮೇಡಮ್ಗೂ ಹೇಳಿ ಅವ್ರ ಗಮನಕ್ಕೂ ತಂದು ನೀವು ಅವರು ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಯಾಕೆಂದರೆ ಅನುದಾನ ರಿಲೀಸ್ ಆಗೋದೇ ಅಲ್ಲಿಂದ. ಅವ್ರಿಗೆ ನಾವು ದಯವಿಟ್ಟು ನಾನು ಹುಟ್ಟಾಗಿಂದನೂ ರೋಡೇ ನೋಡಿಲ್ಲ ಅಂದರೆ ಇನ್ನೇನಕ್ಕೆ ನಾವು ಊರೇನಕ್ಕೆ ಇರಬೇಕು? ಸುಮ್ಮನೆ ಮುಳುಗಡೆ ಮಾಡಿಬಿಡಿ. ಊರೇ ಬೇಡ ನಮಗೆ ಕಾಟಿಹಳ್ಳಿ ಅನ್ನೋದು. ಸುಮ್ಮನೆ ಇದು ಬಾರ್ಡ್ರು ಅಂತ ಅಷ್ಟೇ ನೆಗ್ಲೆಕ್ಟ್ ಮಾಡ್ತಾವ್ರೆ. ಈ ಹಾಸನಿಗೂ ಬಾರ್ಡ್ರು, ಆಲೂರಿಗೂ ಬಾರ್ಡ್ರು. ಅವ್ರು ಮಾಡಲಿ ಅಂತ ಇವ್ರು ಮಾಡಲಿ ಅಂತ ಅವರು ಓಟ್ ಕೇಳಕ್ಕೆ ಬರ್ತಾರೆ. ಅದನ್ನೇ ಹೇಳ್ತಲ್ವ, ನಮ್ಮ ಊರಿಗೆ ಬರೋ ಯೋಗ್ಯತೆನೇ ಇಲ್ಲ ಅವರಿಗೆ. ಇವಾಗ ಬಂದು ಈ ಮಳೆಗಾಲ ಕಳೆಯೋದ್ರೊಳಗಡೆ ಸರಿ ಮಾಡ್ಕೊಟ್ಟಂಗೆ ಸರ್. ಇಲ್ಲ ಅಂದ್ರೆ ನೆಕ್ಸ್ಟ್ ಸಲ ಅವ್ರು ಊರಿಗೆ ಬಾಗ್ಲಿಗೆ ಬರೋ ಯೋಗ್ಯತೆನೇ ಇಲ್ಲ, ಅರ್ಹತೆನೂ ಇಲ್ಲ ಅವರಿಗೆ. ಸುಮ್ಮನೆ MLA ಆಗಿರೋದು ಅಷ್ಟೇ ಅವರು, ಹೆಸ್ರಿಗೆ ಮಾತ್ರ. ಸರ್ ನಮ್ಮೂರಿಗೊಂದು ರೋಡ್ ಆಗಿಲ್ಲ. ಗದ್ದೆ ಬೈಲೆಲ್ಲ ಕ್ಯಾರೆ ಎಲ್ಲ ಕೋಡ್ ಬಿದ್ದು ರೋಡ್ ಸರಿ ಇಲ್ದಲ್ಲ. ಅದಕ್ಕೆ ಗದ್ದೆ ಬೈಲೆಲ್ಲ ಮುರಿದೋಗಲ್ಲ. ಏನು ಮಾಡೋದು ಸರ್ ನಾವು? ಕಾಟಿಹಳ್ಳಿ ಎಲ್ಲ 15 ವರ್ಷ ಇದೇ ರಾಡ ಆಯ್ತಲ್ಲ. ಏನು ಮಾಡೋದು? ಯಾರಿಗೆ ಅರ್ಜಿ ಕೊಟ್ಟರು ಯಾರು ಬಂದು ನೋಡೋಂಗಿಲ್ಲ, ಏನೂ ಇಲ್ಲ. ಏನು ಮಾಡೋದು ಸರ್ ನಾವು ಬಡ್ರ ಬಗ್ರು? ಎಲ್ಲ 15 ವರ್ಷ ಇದೇ ಆಡೋದೈತಪ್ಪ. ಅರ್ಜಿ ಕೊಟ್ಟಂಗೆ ಒಬ್ಬರು ಏನೋ ರೋಡ್ನು ಮಾಡ್ಕೊಡೋಂಗಿಲ್ಲ, ಏನೂ ಮಾಡ್ಕೊಡೋಂಗಿಲ್ಲ. ಯಾರೇ ಕ್ಯಾರೆಗೀರೆ ಬಿದ್ದು ಹೊರ್ಗೋದ್ರೆ ಏನು ಮಾಡೋದು ನಾವು? ಕೆರೆ ಏರಿ ಹೊಡ್ಕೊಳಂಗೈತಿ. ಅದಕ್ಕೇನು ಏನೇ ಅಂತ ಹೇಳಂಗಿಲ್ವ ಯಾರು? ಕೇಳಿದ್ರೆ ಮಾಡ್ಕೊಡ್ತೀನಿ ಬರೀ ಇದೇ ಆಯ್ತಪ್ಪ. ಎಲೆಕ್ಷನ್ ಓಟ್ ಕೇಳಕ್ಕೆ ಬರ್ತಾರೆ. ಅದೆಲ್ಲ ಬೇಕಾರೆ ನಿಮ್ಮ ಕೈ ಮುಗಿತಿ ಕಾಲು ಮುಗಿತಿ ಬರ್ತಾರೆ. ಬಾಕಿ ಅಂತ ಯಾರು ಹೆಣ ಹೋಯ್ತೆ ಅಂದ್ರೂ ಬರೋಕ್ಕಲ್ಲ. ನಮಗೆ ಒಟ್ಟಿನಲ್ಲಿ ರೋಡು ಏರಿ ಒಂದು ಸರಿ ಮಾಡ್ಕೊಡ್ರಪ್ಪ, ಇಲ್ಲಿ ಏನಾರು ಆಗಲಿ. ಆಟೋ ಡ್ರೈವರ್ ನಾವು. ಆಟೋ ತಗೊಂಡು ನಾವು ಕಡಿಮೆ ಅಂದರೆ 9 ವರ್ಷ ಆಯಿತು. 9 ವರ್ಷದಲ್ಲಿ ಈ ರೋಡಲ್ಲಿ 9 ವರ್ಷದಿಂದ ನಾವೇ ನಮ್ಮ ಆಟೋದವ್ರು ಇಲ್ಲೊಂದು 4-5 ಜನ ತಮಿಳಣ್ಣ ಅಂತ ಇದ್ದಾರೆ, ಮತ್ತು ಇಲ್ಲಿ ರವಿ ಅಂತ ಇದ್ದಾರೆ, ನಮ್ಮ ಜಗಣ್ಣ ಅಂತ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ನಾವೇ ಕೆಲಸ ಮಾಡ್ಕೊತಿದ್ದೀವಿ ಗಾಡಿ ಒಡ್ಡಾಡೋಕ್ಕೆ. ನಮಗೊಂದು ಸತಿ ಫ್ರಂಟ್ ಕೆಲಸ ಬಂದರೆ 600 - 700 ರೂಪಾಯಿ ಫ್ರಂಟ್ ಕೆಲಸ ಮಾಡ್ತಾರೆ ಆ ಮೆಕ್ಯಾನಿಕ್ಗಳು. ಆಟೋ ಫ್ರಂಟ್ ಇದೆ. ರೋಡಿನ ಸಮಸ್ಯೆ ಸರ್. ಕಲ್ ರೋಡಲ್ಲಿ ನಮಗೆ 2 ಕಿಲೋಮೀಟ್ರ್ ಓಡ್ಸೋಕ್ಕಾಗಲ್ಲ. ಗಾಡಿ ಬಾಡಿಗೆ ಕರೆದ್ರೆ ನಮ್ಮ ಸಿಟಿ ಗಾಡಿಗಳು ಯಾವ ಬರೋಲ್ಲ, ನಾವೇ ಬರ್ಬೇಕು ಇಲ್ಲಿಗೆ. ಇರೋದ್ರೆ 2 ಆಟೋದಿಂದ ನಮಗೆ ತುಂಬ ಸಮಸ್ಯೆ ಆಗಿದೆ. ಮತ್ತು ನಮಗೆ ಗಾಡಿ ಆಟೋದವ್ರು ಬರೋಲ್ಲ ಅಂತ ಕೇಳ್ತಾರೆ. ಇಲ್ಲಿ ನಮ್ಮೂರವರು ಕರೆದ್ರೆ ಯಾಕೆ ಬರೋಲ್ಲ ಅಂತ ಕೇಳ್ತಾರೆ. ಸರ್ ಬೇರೆ ಗಾಡಿ ಬರೋಲ್ಲ, ರೋಡ್ ನೋಡ್ಬಿಟ್ಟು ಬರಪ್ಪ ನಿಮ್ಮೂರಿಗೆ ಬರೋಲ್ಲ ನಾವು ಬರೋಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸಮಸ್ಯೆ ಸರ್ ಕಡಿಮೆ ಅಂದ್ರೆ ಒಂದು 15 ವರ್ಷ ಆಯ್ತು ಸರ್. ನಾನು ನೋಡಿದ ಮಟ್ಟಿಗೆ ಈ ರೋಡ್ ಆಗೇ ಇಲ್ಲ. ಏನು ಮಾಡ್ತಾರೆ ಅಂದರೆ ಇಲ್ಲೇ ಮಣ್ಣು ತೆಗಿತಾರೆ, ಇಲ್ಲಿಗೆ ಹಾಕ್ತಾರೆ. ಹೊರಗಡೆ ಮಣ್ಣು ಸರ್. ರೋಡು ಅಭಿವೃದ್ಧಿ ಆಗ್ಬೇಕು ಸರ್. ನಮಗೆ ಏನು ಬೇಡ. ನಮಗೆ ರೋಡ್ ಮೇನ್ ಇಂಪಾರ್ಟೆಂಟ್ ರೋಡು. ಆ ಕೆರೆ ಸರ್, ನಮ್ಮ ಗಾಡಿಗಳು ಹೋಗಿದ್ದಾವೆ ಕೆರೆ ಒಳಿಕೆ. ಕಸ್ಟಮರ್ ಈಗ ನಾವು ಒಬ್ಬರು ಹೋದ್ರೆ ಪರವಾಗಿಲ್ಲ ಸರ್. ಕಸ್ಟಮರ್ ಕೂತಿರ್ತಾರೆ, ಬಡವರು ಇರ್ತಾರೆ, ನಾವು ಬಡವರೇ. ನಮಗೆ ಆಟೋದಲ್ಲಿ 300 - 400 ರೂಪಾಯಿ ಆಗುತ್ತೆ. ಗ್ಯಾಸ್ಗೆ ಕಟ್ಟೋ ಊಟಕ್ಕೆ ಎಲ್ಲದರಿಂದ ಸಮಸ್ಯೆ ಆಗಿ ನಾವು ಕಷ್ಟದಲ್ಲಿ ಬಂದಿರ್ತೀವಿ. ಅಕಸ್ಮಾತ್ ಏನಾರು ಹೆಚ್ಚು ಕಡಿಮೆ ಆದರೆ ನಾವು ಏನು ಕೊಡ್ತಾರೆ? ನಮಗೆ ಏನು ಕೊಡಲ್ಲ. ಆಯ್ತಾ? ಒಟ್ಟಿಗೆ ಆಟೋದಲ್ಲಿ ಬಿದ್ದರು ಅವ್ರ ಮನೆ ಹಾಳಾಗೋಯ್ತು ಅಂತಾರೆ ಸರ್. ಮೇನ್ ರೋಡ್ ಅಲ್ವ ಮೇನು ನಮಗೆ ಗಾಡಿ ಓಡಿಸೋಕ್ಕೆ. ನಮಗೆ ರೋಡ್ ಆಗ್ಬೇಕು ಸರ್. ಏನು ಬೇಡ, ನಮಗೆ ರೋಡ್ ಆಗ್ಬೇಕು ಇಂಪಾರ್ಟೆಂಟ್ ಸರ್. ನೋಡಿ ಬೆಟ್ಟಕ್ಕೆ ಹೋಗೋ ರೋಡ್ ಇದು. ಕಡಿಮೆ ಅಂದರೆ ಉಣಿಮೆಯಲ್ಲಿ 1000 ಜನ ಓಡಾಡ್ತಾರೆ ರೋಡ್ ಇದು. ಪ್ರತಿ ವರ್ತಿಕೆರೆ ಆಗಿರ್ಬೋದು, ಮತ್ತು ನಮ್ಮೂರಾಗಿರ್ಬೋದು, ಪ್ರತಿಯೊಂದು ಸರ್ ಸುತ್ತಮುತ್ತ ವರ್ತಿಕೆರೆ ಎಲ್ಲರೂ ಬರ್ತಾರೆ ಸರ್ ಇಲ್ಲಿಗೆ. ನಮ್ಮ ಬಯಲು ದೊಡ್ಡ ಕಣಗಳು, ವರ್ತಿಕೆರೆ, ಕಿಂಡಿಪುರ,
ಬೇಲೂರಿಂದ ಬರ್ತಾರೆ ಸರ್, ಬೇಲೂರಿಂದ ನಂಜುಂಡೇಶ್ವರ ಬೆಟ್ಟಕ್ಕೆ ಬೇಲೂರಿಂದಲೂ ಬರ್ತಾರೆ, ಚಿಕ್ಕಮಂಗ್ಳೂರಿಂದ ಬರ್ತಾರೆ, ಸುತ್ತಮುತ್ತ ಎಲ್ಲ ತಲೂ ಬರ್ತಾರೆ, ಶಿವಮೊಗ್ಗದಿಂದಲೂ ಬರ್ತಾರೆ. ಮೇನು ಡೈಲಿ ಕಡಿಮೆ ಅಂದರೆ 10ರಿಂದ 15 20 ಗಾಡಿವರೆಗೂ ಓಡಾಡ್ತವೆ ಸರ್. ಇಲ್ಲಿ ರೋಡೇ ಇಲ್ಲ ನಮ್ಮೂರಿಗೆ. ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಸರ್ 4 ಜನ ಊರಲ್ಲಿ ನಿಮ್ದಿದ್ದ ಊರಲ್ಲಿ 4 ಪಾರ್ಟಿ ಮಾಡ್ತಾರೆ ಸರ್, 10 ಜನ ಪಾರ್ಟಿ ಆಗ್ತಾರೆ. ಎಲೆಕ್ಷನ್ ಮುಗಿದ ಮೇಲೆ ಗೆದ್ದನ ಕಡೆಗೆ ಜೈ, ಸೋತನ ಕಡೆಗೆ ಸೋಲು. ಆಮೇಲೆ ಗೆದ್ದರೋದಾದ್ರೂ ಸರಿ ಒಂದು ಮಾಹಿತಿ ಕೊಡಲ್ಲ MLA ಅವ್ರ ಕಡೆಗೆ. ಇಲ್ಲಿರೋರಲ್ಲ ಅಪ್ಪಪಾಲಿಗಳು ಸರ್, ಇಲ್ಲೇನು ಗೊತ್ತಿಲ್ಲ ನಮಗೆ. ಇಲ್ಲಿ ಗೆದ್ದವರು ಏನಾಯ್ತು ಅಂತ ಇದ್ದದ್ದು ಕೇಳೋದೇ ಇಲ್ಲ. ನೀರಿನ ಸಮಸ್ಯೆ ಅಂತ ಮೊದಲು ಪಾಪ ನೀರು ಬಿಡೋಕೆ ಹೋದ್ರೆ ಅವರು ಸತ್ರ ಅವ್ರ ಮನೆಗೆ ಅವರೇ ಹಾಳಾಗೋದ್ರು ಸರ್. ಇಲ್ಲಿ ಕರೆಂಟ್ ಗ್ರೌಂಡ್ ಹೊಡೆದ ಪಾಪ ಎಷ್ಟೋ ಸತಿ ಬಂದಿದೆ. ಮೇನ್ ರೋಡ್ ಅಲ್ಲಿಗೆ ಪಂಪ್ ಸೆಟ್ಟಿಗೆ ಗಾಡಿನೇ ಹೋಗಲ್ಲ. ಇದರಲ್ಲಿ ತುಂಬ ರೋಡಿನ ಅವಸ್ಥೆ ಇದೆ, ಹೆಚ್ಚಿನ ಅನುದಾನ ಕೊಡಬೇಕು ಇಲ್ಲಿಗೆ. ಸೊ ಅದಕ್ಕೆ ಪ್ರತಿನಿಧಿಗಳು ಗೆದ್ದೆಲ್ಲ 3 ಸಾರಿ ಗೆದ್ದು ಹೋದರು, ಬಂದು ಏನೂ ಕೆಲಸ ಮಾಡೋಕ್ಕಾಗಿಲ್ಲ. ಓಟಿಗೆ ಬರ್ತಾರೆ ಮತ್ತು ಓಡೋತಾರೆ, ಅಷ್ಟೇ ಕೆಲಸ ಮಾಡ್ತಿರೋದು. ಅದನ್ನು ನಾವು ಈ ಸರಿ ಓಟಿಗೆ ಬಂದರೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಂದರೆ ಅದಕ್ಕೆ ಬಹಿಷ್ಕಾರ ಅಂತೂ ಗ್ಯಾರಂಟಿ ನಿಶ್ಚಿತವಾಗಿ ಮಾಡ್ತೀವಿ. ನಮಗೆ ಇದು ಸಾಲದಕ್ಕೆ ಇಲ್ಲಿ ಒಂದು ದೇವರು ವರ್ಷಕ್ಕೊಂದು ಸರಿ ಜಾತ್ರೆ ಆಗುತ್ತೆ. ಆ ಜಾತ್ರೆ ಸಾವಿರಾರು ಜನ ತಿರುಗುತ್ತಾರೆ, ವೆಹಿಕಲ್ಸ್ ಬೇಜನ್ ತಿರುಗ್ತವೆ. ಇಲ್ಲಿ ಎಷ್ಟೋ ಜನ ಬಿದ್ದು ಅಪಘಾತದಲ್ಲಿ ಸತ್ತೋಗಿದ್ದಾರೆ. ಅಂಥದ್ರಲ್ಲಿ ಏನೂ ನಮ್ಮ ಕಾಮಗಾರಿ ಮಾಡಿಕೊಟ್ಟಿಲ್ಲ. ಮಾಡಲಾನೆ ಮುಂದೆ ಬಹಿಷ್ಕಾರ ಮಾಡ್ತೀವಿ, ಮಾಡಿದಂಥ ಖಂಡಿತ. ಈ ತಡೆಗೋಡೆ ಮಾಡಬೇಕು, ರಸ್ತೆ ಅಗಲೀಕರಣ ಮಾಡಬೇಕು, ಕೆರೆ ಕಲ್ಲು ಪಿಚ್ಚಿಂಗ್ ಮಾಡಬೇಕು, ಎಲ್ಲ ಸೌಕರ್ಯ ಮಾಡಬೇಕು. ರಸ್ತೆ ಅಗಲೀಕರಣ ಒಂದಾದರೆ ನಮಗೆ ಎಲ್ಲ ಆದಂಗೆ. ಇನ್ನು ಅವ್ರು ಏನು ಕೋಟಿ ಕೊಡೋದು ಬೇಡ, ನಮ್ಮೂರಿಗೆ ಏನು ಅನುದಾನ ಕೊಡೋದು ಬೇಡ. ಇದೊಂದು ರಸ್ತೆ ಸಂಪರ್ಕ ಮಾಡಿಕೊಟ್ರೆ ಸಾಕು. ಸರ್ 15 ವರ್ಷದಿಂದ ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಅವರು ಕೇಕಟ್ಟಲ್ಲಿ ದೊಡ್ಡ ಗ್ರಾಮ ಪಂಚಾಯತಿ ಏನಪ್ಪ. ಆವಾಗ 15 ವರ್ಷದಿಂದ 5 ವರ್ಷ ಗೆದ್ರು. ಇಲ್ಲ ಈ ಸರಿ ನನಗೆ ಗ್ರಾಂಟ್ ಸಿಕ್ಕಿಲ್ಲ, ಮುಂದೆ ಸರಿಗೆ ಮಾಡಿಸ್ತೀನಿ ಅಂದರು. ಇಲ್ಲಿಂದ ಮುದಿಗೆರೆಯಿಂದವ ಸೀದಾ ಕಾಟೇಳಿ ಇದು ಬೈಲಳ್ಳಿ ರೋಡ್ಗೆ ರೋಡ್ ಶಾಂಕ್ಷನ್ ಐತೆ ಅಂದರು. ಫಸ್ಟ್ನೇ ವರ್ಷ. 2ನೇ ವರ್ಷ 15 ಹೇಳಿದ್ರು, ಗ್ರಾಂಟ್ ಸಿಕ್ಕಿಲ್ಲ, ಈ ವರ್ಷ ಮಾಡಿಸ್ತೀನಿ ಅಂದರು. 5ನೇ ವರ್ಷದಿಂದ 10ನೇ ವರ್ಷಕ್ಕೆ 10ನೇ ವರ್ಷದಿಂದ ಮತ್ತೆ ಗಲಾಟೆ ಆಯ್ತು ನಮ್ಮೂರಲ್ಲಿ ಕಾಟೇಳಿ. 10ನೇ ವರ್ಷದಲ್ಲಿ ಮತ್ತೆ KR ತಿಮ್ಮಯ್ಯನವರು ಬಂದಿಲ್ಲ, ಈ ಸರಿ ನಾನು ಮಾಡಿಸ್ಬಿಡ್ತೀನಿ, ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ನೀವೇನು ಗಲಾಟೆ ಮಾಡಬೇಡಿ, ಇದೊಂದ್ಸರಿ ಗೆಲ್ಲಿ ಅಂತ ಕೇಳಿರು. ಏನಪ್ಪ ಆವಾಗ ನಮ್ಮೂರವರು ಅವನಿಗೆ ಮಾನ್ಯತೆ ಕೊಟ್ಟರು. ಯಾರಿಗೆ? HK ಕುಮಾರಸ್ವಾಮಿಗೆ ಮಾನ್ಯತೆ ಕೊಡೋದಕ್ಕೆ ಅವನು ಮತ್ತೆ ಆಯಿತು ಕೈ ಮುಗಿಕಂತ ಬಂದ ಊರೊಳಗೆ. ಆ ಲೋಪರು ಬಂದ ಊರೊಳಗೆ. ಬಂದಾಗ ಆಯಿತು ಅಂತ ಒಪ್ಕೊಂಡ್ರು ಹೆಂಗಸ್ರ ಮಕ್ಕಳೆಲ್ಲವ. ಆ ಸಲ ಓಟ್ ಕೊಟ್ಟರು 15ನೇ ವರ್ಷಕ್ಕೆ. 15ನೇ ವರ್ಷದಲ್ಲಿ ಅವನು ಮತ್ತೆ ಎಕ್ಕುಟ್ಟು ಹೋತು, ಅದು ಎಕ್ಕುಟ್ಟು ಹೋಗಿ ಆಯ್ತು ಆಗೋತು. ಈಗ ಮನವಿ ಏನು ಕೇಳ್ತಿದ್ವಿ, ಈಗ ಹೊಸ MLA ಬಂದರೆ ಅವರನ್ನ ರಿಕ್ವೆಷನ್ ಕೇಳ್ಕೊತಾ ಇದ್ದೀವಿ. ಏನಂತ ಬಿಟ್ಟು ನಮ್ಮೂರು ರೋಡು ಹಾಸನದಿಂದ ಕಾಟಿಹಳ್ಳಿ ಗ್ರಾಮಕ್ಕೆ, ಬೈಲಳ್ಳಿ ರೋಡಿಂದ ಕಾಟಿಹಳ್ಳಿ ಗ್ರಾಮಕ್ಕೆ ಬರೋಕ್ಕೆ ಒಂದು ರೋಡ್ ಮಾಡಿಕೊಡ್ಬೇಕು ಅಂತ ಮನವಿ ಕೇಳ್ಕೊತಿದ್ವಿ. ತಡೆಗೋಡೆ ಕೆರೆದು ಕೆರೆ ಹೊಡೆ ಕಾಯ್ಕೆ ಇದು ನೋಡ್ತಾ ಇದ್ದಾರೆ, ನೀರು ಮಾಡ್ಯಾರೆ ಇದೊಂದು ಮನವಿ ಕೇಳ್ಕೊತಿದ್ವಿ. ಏನು ಹೇಳೋದು ಸರ್, ರೋಡ್ ಹಿಂಗೆ ಆಗೈತೆ, ಕೆರೆಯರೆಲ್ಲ ಒಡೆದೋಗೈತೆ. ಯಾರಿಗೆ ಏನು ಮಾಹಿತಿ ಕೊಟ್ಟರು ಯಾರು ಗಮನಕ್ಕೆ ಹಾಕ್ಯತಿಲ್ಲ. ಏನಂತ ಹೇಳೋದ ಗೊತ್ತಾಗ್ತಾಯಿಲ್ಲ. ಅದೇನು ಸರಿಪಡಿಸ್ಬೇಕು, ನೀವೇ ಸರಿಪಡಿಸ್ಕೊಡ್ಬೇಕು. ಎಲ್ಲ 15-20 ವರ್ಷ ಆಯಿತು. MLA ಕೇಳಿದ್ರು ಆಯಿತು ಅಂತಾರೆ. ಆಮೇಲೆ ಇನ್ನು ಈಗ ಸರ್ಕಾರ ಬಂದಿತ್ತು, ಏನಕ್ಕೂ ಗಮನಕ್ಕೆ ಹಾಕ್ಯತಿಲ್ಲ. ಈಗ ನಮಗೆ ರಸ್ತೆಗಳು ಬೇಕು. ಎಸ್ ವೀಕ್ಷಕರೇ, ಇದು ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು, ಕಾಟಿಹಳ್ಳಿ ಗ್ರಾಮದ ಜನತೆಯ ಆಕ್ರೋಶದ ಮಾತು. ತಪ್ಪಲ್ಲ, ಅವರೊಂದಿಷ್ಟು ಜನ ಮಾನ ಮರ್ಯಾದೆ ಇಲ್ಲ ಅಬು ಇವು ಅಂತ ಬೈದಿದ್ದಾರೆ ಅಂದ ಕ್ಷಣಕ್ಕೆ ಅದು ಅವರ ಅಸಮಾಧಾನ ಎಷ್ಟರ ಮಟ್ಟಕ್ಕಿದೆ, ತಾಳ್ಮೆಯ ಕಟ್ಟೆಗೆ ಎಷ್ಟು ಮೀರಿದೆ ಅನ್ನೋದಕ್ಕೆ ಅದು ಉದಾಹರಣೆ. ಅಲ್ಲಿ ಜನರ ಉದಾಹರಣೆ. ಒಂದು ಊರಿನ ಒಬ್ಬ ಮಗ ಸಾವನ್ನಪ್ಪಿದ್ರು ಕೂಡ ನೋಡ್ಕೊಂಡು ಇನ್ನೂ ಕೂಡ ರಾಜಕಾರಣಿಗಳು ಮಾಡ್ತಾರೆ ಅಂತ ಕೂರುವಂತ ಸಂದರ್ಭದಲ್ಲಿ ಇವತ್ತು ಇಲ್ಲ ಜನ. ಹೇಳಿದ್ನಲ್ಲ, ಗ್ರಾಮದ ಎಷ್ಟು ಸಮಸ್ಯೆ ಅಂತ ಅಂದ್ರೆ ಕೆರೆ ಏರಿ ಮೊದಲೇ ಚಿಕ್ಕ ಆಗಿದೆ, ಸಾವು ನೋವು ಸಂಭವಿಸ್ತಾ ಇದೆ. ಇದರ ಜೊತೆಗೆ ಈಗ ಕೆರೆ ಏರಿ ಬಿರುಕು ಬಿಡ್ತಾ ಇರ್ತಕ್ಕಂಥದ್ದು ಯಾವಾಗ ಕುಸಿದು ಬಿಡುತ್ತೋ ಅಂತಕ್ಕಂಥ ಆತಂಕ ಮನೆ ಮಾಡುವಂತೆ ಮಾಡಿದೆ. ಮಳೆಗಾಲ ಬೇರೆ, ಶೀತ ಜಾಸ್ತಿ ಆಗಿರುತ್ತೆ. ಹೀಗಾಗಿ ಯಾವ ಕ್ಷಣದಲ್ಲಾದ್ರೂ ಕೆರೆ ಏರಿಯೇ ಕುಸಿಯಬಹುದಾದಂತಹ ಸಂದರ್ಭ ಎದುರಾಗಿದೆ. ಅಂಡ್ ಇದರ ಜೊತೆಗೆ ಈ ಊರಿಗೆ ಒಂದು ಗೊಬ್ಬರ ತರಬೇಕು ಏರ್ಕೊಂಡು ಆಟೋದಲ್ಲಿ ಅಂತ ಅಂದ್ರೆ ಬರಕ್ ಜನ ರೆಡಿ ಇಲ್ಲ. ಟ್ರ್ಯಾಕ್ಟರ್ ಮತ್ತೇನೋ ತಗೊಂಡ್ಬರ್ಬೇಕು ಅಂತಂದ್ರೆ ರಸ್ತೆಯಲ್ಲಿ ಬರಕ್ ಜನ ರೆಡಿ ಇಲ್ಲ. ಕಾರಣ ಏನು? ಈಗ ಆಲ್ರೆಡಿ ಇಲ್ಲೊಂದು ಸಾವು ಸಂಭವಿಸಿದೆ. ಮತ್ತೊಂದು ಕಡೆ ಈಗ ಆಲ್ರೆಡಿ ಕುಸಿತಾ ಇದೆ, ಕೆರೆ ಏರಿ ಬಿರುಕು ಬಿಟ್ಟಿದೆ. ಹಾಗಾಗಿ ಜನ ಇಲ್ಲಿ ಬರಕ್ ರೆಡಿ ಇಲ್ಲ. ಊರನ್ನ ಸುತ್ತಾಡ್ಕೊಂಡು ಬರ್ಬೇಕು. ಹಾಗಾಗಿ 400, 500, 600 1 ಡಬಲ್ ಕೇಳ್ತಾರಂತೆ ಬರ್ತಕ್ಕಂಥವ್ರು. ಅಲ್ಲ, ಅವ್ರ ತಪ್ಪು. ನಾವು ಬರಕಂತವ್ರು ಡಬಲ್ ಕೇಳ್ತಾರೆ ಅಂತಂದ್ರೆ ಊರ್ ಸುತ್ತಾಡ್ಕೊಂಡ್ ಬರ್ಬೇಕಲ್ಲ, ಜಾಸ್ತಿ ದುಡ್ಡು ಕೊಡು ಅಂತ ಕೇಳ್ತಾರೆ. ಅವ್ರ ತಪ್ಪು ಅಂತಲ್ಲ.
ಬದಲಾಗಿ ಊರಿಗೆ ಸರಿಯಾದ ರಸ್ತೆ ಇಲ್ಲ, ಪರಿಣಾಮ ಸುತ್ತಾಡ್ಕೊಂಡು ಬರ್ಬೇಕು, 400 ರೂಪಾಯಿ ಗೊಬ್ಬರ ತರಕ್ಕೆ 800 ರೂಪಾಯಿ ಆಟೋ ಚಾರ್ಜ್ ಕೊಡ್ಬೇಕಲ್ಲ ಅಂತಕ್ಕಂಥ ಅಸಮಾಧಾನ ರೈತರದು. ಸಂಬಂಧಪಟ್ಟವರು ಈ ಬಗ್ಗೆ ಯೋಚನೆ ಮಾಡಬೇಕು. ಸಂಬಂಧಪಟ್ಟವರು ಈ ಬಗ್ಗೆ ಈ ಕೂಡಲೇ ಜರೂರಾಗಿ ಜನರ ಸಮಸ್ಯೆ ಏನು ಅಂತ ಕೇಳಿ ಕನಿಷ್ಠ ಪಕ್ಷ ಶಾಶ್ವತವಾಗಿ ಒಂದಿಷ್ಟು ಪರಿಹಾರ ಕಲ್ಪಿಸಿ. ಹೌದು, ಮಳೆಗಾಲದಲ್ಲಿ ನೀವು ಈ ಕ್ಷಣಕ್ಕೆ ಅದನ್ನ ಅಗಲೀಕರಣ ಮಾಡಕ್ಕಾಗೋದಿಲ್ಲ, ನಾವೀಗ ಸ್ಟೋನ್ ಪಿಚ್ಚಿಂಗ್ ಮಾಡಕ್ಕಾಗಲ್ಲ, ಮತ್ತೊಂದು ತಡೆಗೋಡೆ ಕಟ್ಟಕ್ಕಾಗಲ್ಲ, ಇನ್ನೊಂದು ಮತ್ತೊಂದು ಅಂತ ನಿಮ್ಮೊಂದಿಷ್ಟು ಉತ್ತರಗಳಿದಾವೆ, ಇರ್ತಾವೆ, ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ. ಬಟ್ ಈ ಕ್ಷಣಕ್ಕೆ ಅಲ್ಲಿ ಕುಸಿತಾ ಇದೆಯಲ್ಲ, ಬಿರುಕು ಬಿಟ್ಟಿದೆಯಲ್ಲ, ಅದಕ್ಕೇನು ಆಲ್ಟರ್ನೇಟ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿದೆ. ಅದಕ್ಕೊಂದು ಆಲ್ಟರ್ನೇಟ್ ಯೋಚನೆ ಮಾಡ್ಬೇಕಾಗುತ್ತೆ. ಗ್ರಾಮದಲ್ಲಿ ದೊಡ್ಡ ಒಂದು ಜಾತ್ರೆ ನಡೆಯುತ್ತೆ, ಸದ್ಯದಲ್ಲೇ 100 ಜನ ಇಲ್ಲಿ ಓಡಾಡಬೇಕಾಗತ್ತೆ. ಈ ಪರಿಸ್ಥಿತಿ ಇದ್ದು ಯಾರಿಗಾದ್ರೂ ಅಪಾಯ ಸಂಭವಿಸಿದ್ರೆ, ಯಾವ್ದಾದ್ರೂ ಸಾವು ನೋವುಗಳು ಸಂಭವಿಸಿದ್ರೆ, ಆಲ್ರೆಡಿ ಆಗೋಗಿದೆ, ಆಲ್ರೆಡಿ ಒಂದು ಸಾವು ಸಂಭವಿಸಿದೆ. ಇನ್ನೆಷ್ಟು ಸಾವುಗಳು ಬೇಕು ನಿಮಗೆ ಇದನ್ನ ಸರಿ ಮಾಡಕ್ಕೆ? ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು ಇದೊಂದು ಕೆರೆ ಏರಿ ಸಿದ್ಧಪಡಿಸಕ್ಕೆ? ಇನ್ನೆಷ್ಟು ಜನ ತಮ್ಮ ಪ್ರಾಣವನ್ನ ತೆತ್ತಬೇಕಾಗಿದೆ ಇದನ್ನ ಸರಿಪಡಿಸಕ್ಕೆ ಅಂತ ಅಲ್ಲಿಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಅದೇ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದೀವಿ. ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ. ಸಂಬಂಧಪಟ್ಟವರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು. ಯಾವುದೋ ಊರಿನ ಕೊನೆ ಗ್ರಾಮ ಅಂತ ಹೇಳ್ಬಿಟ್ಟು ನೀವು ಅಭಿವೃದ್ಧಿಯಿಂದ ಹಿಂದೆ ಸರಿಸ್ತೀರಿ ಅನ್ನೋದಾದ್ರೆ, ಕೊನೆ ಗ್ರಾಮದ ಜನ ಓಟ್ ಹಾಕಿರೋದಕ್ಕೆ ನೀವು ಗೆದ್ದಿರೋದು. ಇದು ಊರಿಂದ ಕೊನೆ ಗ್ರಾಮನಪ್ಪ ಅಂತ ಹೇಳ್ಬಿಟ್ಟು ನೀವ್ ಯಾರೋ ಅಲ್ಲಿ ಹೋಗಿ ಅವ್ರು ಓಟ್ ಬೇಡ ಅಂತ ಹೇಳಿ ತಾಕತ್ತಿದ್ರೆ ನೋಡೋಣ, ಹೇಳಲ್ಲ ಯಾರು. ಮತ ಹಾಕಕ್ಕೆ ಬೇಕು ಜನ, ಆದ್ರೆ ಜನರ ಕಷ್ಟ ಕೇಳಕ್ಕೆ ಅಧಿಕಾರಿಗಳು ರೆಡಿ ಇಲ್ಲ, ರಾಜಕಾರಣಿಗಳು ರೆಡಿ ಇಲ್ಲ. ಜನರ ಕಷ್ಟ ಕೇಳಕ್ಕೆ ರಾಜಕಾರಣಿಗಳು ರೆಡಿ ಇಲ್ಲ, ಪರಿಣಾಮ ಹಿಂಗಾಗತ್ತೆ. ಫೈನ್, ವಿಲ್ ಫಾಲೋ ಅಪ್ ಇಟ್ ಅಂತ ಹೇಳ್ತಾ ಇದೀನಿ, ಫಾಲೋ ಅಪ್ ಮಾಡೋಣ. ಸದ್ಯದ ಮಟ್ಟಕ್ಕೆ ದೊಡ್ಡ ಕಣಗಾಲು ಗ್ರಾಮ ಪಂಚಾಯಿತಿಯ ಕಾಟೇಹಳ್ಳಿ ಗ್ರಾಮದ ಕೆರೆ ಏರಿಯ ಸಮಸ್ಯೆ, ಅಲ್ಲಿ ಈಗ ಆಲ್ರೆಡಿ ಒಂದು ಸಾವು ಸಂಭವಿಸಿದೆ. ಮತ್ತಷ್ಟು ಜೀವಗಳು ಬಲಿಯಾಗಬಾರದು ಅಂತ ಅಂದ್ರೆ ಸಂಬಂಧಪಟ್ಟವ್ರು ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತಾ ಇದಾಗಿ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ OVC TV, ಸತ್ಯದ ಕಡೆ ನಮ್ಮ ನಡೆ.